ನಾನು 110 ವರ್ಷ ವಯಸ್ಸಾದ ಅಜ್ಜಿನೂ ಭೇಟಿಯಾಗಿ ಕೇಳಿದ್ದೀನಿ, ನೀನು ಬಳಸ್ತಿದ್ದ ಅಥವಾ ನೀನು ಹಿಂದೂ ಬಳಸ್ತಿದ್ದ ಇದನ್ನು ಅಂತ ಕೇಳಿದ್ದೀನಿ. ಆ ಅಜ್ಜಿನೂ ಹೇಳಿದೆ, ಇಲ್ಲಪ್ಪ ನನ್ನ ಚಿಕ್ಕೋಳಿದ್ದಾಗಿಂದ ನೋಡಿದ್ದೀನಿ ಇದನ್ನು ಬಳಸ್ತಾ ಇದ್ದಾರೆ ಅಂತೇಳಿ. ಮೊದಲನೇ ಸರಿ ಋತುಮತಿ ಆಗಿರೋ ಹೆಣ್ಮಕ್ಳಿಂದ ಹಿಡಿದು ಮೆನೋಪಾಸ್ ತನಕ, ನಿಲ್ಲ ತನಕ 40, 49, 50 ವರ್ಷ ತನಕ ಹೆಣ್ಮಕ್ಳುಗಳಿಗೆಲ್ಲ ದೇ ಯೂಸ್ ಟು ಗೆಟ್ ಕ್ಯೂರ್ಡ್ ಇನ್ 1 week. ಮೊದಲು ಸ್ತ್ರೀ ಋತುಮತಿ ಆದ್ಲಂತಂದ್ರೆ ಅವಳು ಒಂದು ಭೂಮಿಗೆ ಹೇಳ್ತಾಳಂತೆ, ನಾನು ಮಗು ಹೆರಲಿಕ್ಕೆ ಇವತ್ತಿನ ತಯಾರಾದೆ. ನಾನು ಪ್ರತಿ ತಿಂಗಳು ನನಗೆ ಮುಟ್ಟಾದಾಗ ನಾನು ಪ್ರತಿ ಸರಿನೂ ಮಗು ಹೆರಲಿಕ್ಕೆ ತಯಾರಿದ್ದೀನಿ ಅಂತೇಳಿ ಭೂಮಿ ಅವರು ಕ್ಷಮೆ ಆಧರಿತ್ರಿ ಅಂತ ಹೇಳ್ತಾರೆ. ಅವಳು ರೆಡಿ ಆದ್ಲು ಅಂತ ಹೇಳ್ತಾಳೆ. ಈಗ ಎವ್ರಿ ಹೌಸ್ ಇಸ್ ಹ್ಯಾವಿಂಗ್ ಆನ್ ಸ್ಟಾರ್ಟ್ಅಪ್ ಕ್ಯಾನ್ಸರ್ ತರ. ಒಂದ್ ಮನೇಲಿ 4 ಮಂದಿ ಇದ್ರೆ 4 ಮಂದಿಗೆ ಒಂದೊಂದು ಇರುತ್ತೆ. ಒಬ್ರಿಗೆ ಬಿ ಇರುತ್ತೆ, ಒಬ್ರಿಗೆ ಶುಗರ್ ಇರುತ್ತೆ, ಒಬ್ರಿಗೆ ಥೈರಾಯ್ಡ್ ಇರುತ್ತೆ, ಒಬ್ರಿಗೆ ಮುಟ್ಟಿನ ಪ್ರಾಬ್ಲಮ್. ವಿಶೇಷ ರೋಗಿಗಳನ್ನ ಟ್ರೀಟ್ ಮಾಡಿದ್ದಾರೆ, ಸ್ಪೆಷಲ್ ಕೇಸಸ್ ಅನ್ನ. ಅವಾಗ ಏನಾಗುತ್ತೆ, ನಮಗೆ ಪ್ರೂವನ್ ಸ್ಟ್ರಾಟಜಿ. ಅವಾಗ ನಮ್ಗೆ ಧೈರ್ಯವಾಗಿ ಹೇಳ್ಬೋದು. ಆಮೇಲೆ ನನ್ಗೆ ಯಾರಾದ್ರೂ ತರ್ಕಕ್ಕೆ ಬಂದರೆ, ಸಾರಿ ಸರ್ ಡಾಕ್ಟರ್ ಇದ್ದಾರೆ ಕೇಳಿತ್ತು ಅಂತ ಹೇಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಇವ್ರನ್ನ ಜಾಯಿನ್ ಮಾಡ್ಕೊಂಡಿದ್ದೀವಿ. ಬಹುಶಃ ನಾನು ಕೇಳ್ಪಟ್ಟಂಗೆ ಈ ಒಂದು ಏನಿದೆ ಅಳವಿ ಕಾಳು, ಇದನ್ನ ತಯಾರಿಸಿ ಮಾಡಿದಂಥ ಪಾನೀಯ ಬಹುಶಃ ಇದೇ ಮೊದಲು ಅಂತ ಅನ್ಸುತ್ತೆ ವಿಶ್ವದಲ್ಲಿ. ಸೋಲಾಕ್ ಅಂದ್ರೆ ಸೋ ಮೆನಿ ಲ್ಯಾಕ್ಸ್ ಟುಗೆದರ್ ಬೆನಿಫಿಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿದ್ದು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹೊಸ ಸರಣಿ ಸಂಚಿಕೆಗಳ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ಒಂದು 5G ಕಾಲದಲ್ಲಿ ನೀವು ಯಾರನ್ನೇ ಕೇಳಿ ನೋಡಿ, ಫುಲ್ ಬ್ಯುಸಿ. ಎಲ್ಲ ವರ್ಗದವರು, ಎಲ್ಲ ವಯೋಮಾನದವರು ತಮ್ಮದೇ ಆದ ಒಂದು ದಿನಚರಿಯಲ್ಲಿ ರುಟೀನಲ್ಲಿ ಕಳೆದು ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಗಮನ ಹರಿಸ್ತಾ ಇದ್ದೀರಾ? ಅಥವಾ ನಿಮ್ಮ ಆರೋಗ್ಯಯುತ ಜೀವನ ಶೈಲಿಯ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀರಾ? ಸಾಧ್ಯವಾಗ್ತಿಲ್ಲ ಅಲ್ವಾ? ಅದಕ್ಕಾಗಿಯೇ ಒಂದು ಟಿವಿ ವಿಕ್ರಮದಿಂದ ಹೊಸ ಕಾರ್ಯಕ್ರಮವನ್ನು ತರ್ತಾ ಇದ್ದೀವಿ. ಅದುವೇ ಸೋಲಾಕ್ ಇಂಡಸ್ಟ್ರೀಸ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರನ್ನ ಆರೋಗ್ಯಕರ ಪ್ರಪಂಚಕ್ಕೆ ಕರೆದುಕೊಂಡು ಹೋಗ್ತೀವಿ ಅನ್ನುವಂಥ ಭರವಸೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ವೈದ್ಯರಾದ ವಿನಯ್ ಅವರು, ಹಾಗೆ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ನಾಗನಗೌಡ ಪಾಟೀಲ್ ಅವರಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ. ಸೊ ಆರೋಗ್ಯ ಅಂತ ಬಂದಾಗ ಮೊದಲಿಗೆ ಅನಾರೋಗ್ಯದ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಈಗ ಮೊದಲೆಲ್ಲ ಆರೋಗ್ಯ ತುಂಬಾ ಇತ್ತು, ಆರೋಗ್ಯವಂತರು ತುಂಬಾ ಜನ ಸಿಗ್ತಾ ಇದ್ರು, ಆದ್ರೆ ಆರೋಗ್ಯದ ಬಗ್ಗೆ ಚರ್ಚೆ ಆಗ್ತಿರ್ಲಿಲ್ಲ. ಈಗ ಆರೋಗ್ಯನೂ ಇಲ್ಲ, ಆರೋಗ್ಯವಂತರು ಹೆಚ್ಚಾಗಿ ಸಿಗಲ್ಲ, ಆದ್ರೆ ಆರೋಗ್ಯದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಆರೋಗ್ಯ ಅಂತ ಬಂದಾಗ ಬರೀ ಒಂದು ಸಣ್ಣ ಪುಟ್ಟ ವಿಷಯ ಅಂದರೆ ಜ್ವರ, ನೆಗಡಿ, ಕೆಮ್ಮು, ಅನಾರೋಗ್ಯದ ಬಗ್ಗೆ ಅಷ್ಟೇ ಅಲ್ಲ, ಅಕಾಲಿಕ ಮರಣಗಳನ್ನು ನೋಡ್ತೀವಿ ನಾವು. ಈ ಅಪಮೃತ್ಯುಗಳನ್ನು ನೋಡಿದಾಗ ವಯಸ್ಸಿಗೂ ಆಯುಷ್ಯಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಇವತ್ತಿನ ಕಾಲ ಬಂದ್ಬಿಟ್ಟಿದೆ. ಸೊ ಈ ಸಂದರ್ಭದಲ್ಲಿ ವಿನಯ್ ಅವರೇ, ನೀವೇನು ಹೇಳ್ತೀರಿ? ಆರೋಗ್ಯದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು? ಆಯುರ್ವೇದದ ಪ್ರಕಾರ ನಾವು ಮಾತಾಡ್ತಾ ಹೋಗೋದಾದ್ರೆ, ಸೊ ನಮಗೆ ಆರೋಗ್ಯ ಅನ್ನೋದು ಸರ್ವಾಂಗೀಣ ಬೆಳವಣಿಗೆ. ದೈಹಿಕ, ಮಾನಸಿಕ, ಆರ್ಥಿಕ, ಆಧ್ಯಾತ್ಮಿಕ, ಲೈಂಗಿಕ ಎಲ್ಲ ಆರೋಗ್ಯಗಳು ಇದ್ದಾಗ ಮಾತ್ರನೇ ಅದನ್ನ ನಾವು ಆರೋಗ್ಯ ಅಂತ ಕನ್ಸಿಡರ್ ಮಾಡ್ಬೇಕು. 5G ಕಾಲದಲ್ಲಿ ಅಂತ ನೀವು ಹೇಳಿದಾಗ ಈಗ ಏನಾಗ್ತಿದೆ ಪ್ರಾಬ್ಲಮ್ ಅಂತಂದ್ರೆ, ಯಾರ ಹತ್ರ ದುಡ್ಡಿದೆ ಅವನ ಆರೋಗ್ಯವಂತನ ತರ ತೋರ್ಸ್ಕೋಬಹುದು. ಸೊ ತೋರ್ಪಡಿಕೆಯ ಆರೋಗ್ಯ. ಸೊ ವಿಚ್ ಇಸ್ ನಾಟ್ ಫೈನ್. ನಾವು ಅದನ್ನ ಸೂಡೋ ಪ್ರೆಸ್ಟೀಜ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ಅಂದ್ರೆ ಇಲ್ದೇ ಇರೋದನ್ನ ಇದೆ ಅಂತ ತೋರ್ಸ್ಕೊಳ್ಳೋ ಪ್ರಯತ್ನದಲ್ಲಿ ಅವ್ರಾಗೆ ಅನಾರೋಗ್ಯ ಇದ್ರೂನು ಅವರು ನಾವು ಆರೋಗ್ಯವಾಗಿದೆ ಅಂತ ಬಿಂಬಿಸ್ಕೊಳಕ್ ಹೋಗಿ ಅಪಮೃತ್ಯುಗೆ ಒನ್ ಆಫ್ ದಿ ರೀಸನ್. ಎರಡನೇದು ಫಾಸ್ಟ್ ಲೈಫ್ ಸ್ಟೈಲ್ ಅಂತ ಏನ್ ಕರಿತೀವಿ. ಸೊ ಫಾಸ್ಟ್ ಫುಡ್, ಫಾಸ್ಟ್ ವಾಟ್ ಯು ಕಾಲ್, ನಮ್ಮ ಜೀವನ ಸರಿಸುಮಾರು 100ರಿಂದ 125 ವರ್ಷ ಆವರೇಜ್ ಲೈಫ್ ಸ್ಪ್ಯಾನ್ ಅಂತ ಕರಿತೀವಿ ನಾವು. ಸೊ ನಾವು ಆಸ್ಟ್ರಾನಾಮಿಕಲಿ ನಾವು ತಗೊಂಡ್ರು, ಸೊ ನಮ್ಮ ಜಾತಕದ ಪ್ರಕಾರ ಎಲ್ಲಾ ಗ್ರಹಗಳನ್ನು ಒಂದ್ಸರಿ ನಾವು ಅನುಭವಿಸ್ಬೇಕು. ಅವಾಗ 120 ವರ್ಷ ಆಗ್ತಿತ್ತು ಅಂತ. ಸೊ ಈಗ ಅದನ್ನ ವಿ ಡೋಂಟ್ ಸಿ. ಆಮೇಲೆ ಮಾಡರ್ನ್ ಮೆಡಿಸಿನ್ ಅಥವಾ ಏನ್ಷಿಯಂಟ್ ಮೆಡಿಸಿನ್ ಅಂತ ನಾವು ಕಂಪೇರ್ ಮಾಡ್ಕೊಳಕ್ ಹೋಗೋದಾದ್ರೆ, ಕೆಲವೊಂದಿಷ್ಟು ನ್ಯೂನ್ಯತೆಗಳು ಈ ಸೆಗ್ಮೆಂಟ್ ಅಲ್ಲಿ ಇದೆ. ಮಾಡರ್ನ್ ಮೆಡಿಸಿನ್ ಅಂತ ಏನ್ ಕರಿತೀವಿ ಅದ್ರಲ್ಲಿ ನಾವು ಆತ್ಮದ ಬಗ್ಗೆ, ಆಧ್ಯಾತ್ಮಿಕದ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಿರ್ಲಿಲ್ಲ. ಇತ್ತೀಚೆಗೆ ನಾವು ವಿ ಆರ್ ಏಬಲ್ ಟು ಸಿ ಸೈಕಾಲಜಿ ಅನ್ನೋದು ಒಂದು ಪಾರ್ಟ್ ಆಗಿ ಬರ್ತಿದೆ. ಸೈಕೋಥೆರಪಿಸ್ಟ್ಗಳು, ಸೈಕಾಲಜಿಸ್ಟ್ಗಳು ಕೌನ್ಸಿಲ್ ಮಾಡ್ತಿರೋದು. ಸೊ ಇದು ಒನ್ ಆಫ್ ದಿ ಸೆಗ್ಮೆಂಟ್ ಅಲ್ಲಿ, ಅಂದ್ರೆ ಸರ್ವಾಂಗೀಣವಾಗಿ ನಾವು ಆರೋಗ್ಯ ಅಂತ ಏನ್ ನೋಡ್ತಿದ್ವಿ ಅದರಲ್ಲಿ ಒನ್ ಪಾರ್ಟ್ ಆಗಿ ಈಗ ಬರ್ತಿದೆ. ಬಟ್ ಇದು ಸಾಕಾಗ್ತಿಲ್ಲ ಅಂತ ಅನ್ಸುತ್ತೆ. ಐ ಫೀಲ್ ಇನ್ನು ತುಂಬಾ ಜಾಸ್ತಿ ವರ್ಕ್ ಮಾಡಕ್ಕಿದೆ ಇದರಲ್ಲಿ ಅಂತ ಅನ್ಸುತ್ತೆ. ಸೊ ಈ ಲೈಫ್ ಸ್ಪ್ಯಾನ್ ಅಂತ ಹೇಳಿದ್ರಲ್ಲ, ಎಲ್ಲೋ ಒಂದು ಕಡೆ ಅಂದರೆ ಮನುಷ್ಯರಿಗಿಂತಲೂ ಬೇಗ ಅವರು ಹೃದಯಕ್ಕೆ ಬೇಗ ವಯಸ್ಸಾಗ್ತಾ ಇದೆ, ಕಿಡ್ನಿ ಲಿವರ್ಗಳಿಗೆ ಬೇಗ ವಯಸ್ಸಾಗ್ತಾ ಇದೆ. ಸೊ ಮೊದಲಿಗೆ ನಾನು ನಾಗನಗೌಡರನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಈ ಸೋಲಾಕ್ ಅನ್ನುವಂಥದ್ದು ಹೆಸರೇ ತುಂಬ ವಿಭಿನ್ನವಾಗಿದೆ. ಏನಿದು ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್, ಇದ್ರ ಬಗ್ಗೆ ಹೇಳಿ ನೀವು. ನಮಸ್ತೆ, ಶ್ರೀ ಗುರುಭ್ಯೋ ನಮಃ. ಸುಮಾರು 15 ವರ್ಷಗಳ ಕಾಲ ಮತ್ತು ಈಗ ಒಂದು 4 ವರ್ಷಗಳ ಕಾಲ, ಒಂದು 20 ವರ್ಷ ಬಿಸ್ನೆಸ್ ಅನುಭವ ಇಟ್ಕೊಂಡು
ಸಮಾಜ ನಮಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದೆ. ಬಹಳಷ್ಟು ಅಂದರೆ ಭಾಳಷ್ಟು, ಬೆಟ್ಟದಷ್ಟು, 100 ಜನ್ಮಕ್ಕಾಗೋಷ್ಟು ಕೊಟ್ಟಿದೆ ಅಂತ ಹೇಳ್ಬೋದು. ಕಳೆದ 4 ವರ್ಷಗಳಿಂದ ನಾವು ವಸುಕಿ ಲಿಥಿಯಂ UPS ಅಂತ ಲಾಂಚ್ ಮಾಡಿದ್ವಿ. ನಮ್ಮ ಕನ್ನಡಿಗರು, ಭಾರತೀಯರು ಭಾಳ ಸಪೋರ್ಟ್ ಅಂದರೆ ಭಾಳ ಸಪೋರ್ಟ್ ಮಾಡಿದರು. ಅದಕ್ಕೆ ಅವತ್ತು ನಾವೊಂದು ತೀರ್ಮಾನ ಮಾಡಿದ್ವಿ. ಮೊದಲನೇ ತೀರ್ಮಾನ ಇತ್ತು ನಮ್ಮ ಮನಸ್ಸಿನಲ್ಲಿ, ನಾವು ಸಮಾಜದಿಂದ ಬರೀ ತೊಗೊಳೋದಷ್ಟೇ ಅಲ್ಲ, ನಮ್ಮ ಬರೀ ಹಕ್ಕುಗಳನ್ನು ಮಾತ್ರ ನೋಡೋದಲ್ಲ, ನಮ್ಮ ಕರ್ತವ್ಯಗಳು ಭಾಳ ಇದ್ದಾವೆ ಅಂಥೇಳಿ ಆ ದಿಸೆಯಲ್ಲಿ ನಾವು ಆರೋಗ್ಯದ ವಿಷಯವಾಗಿ ಜನರಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ನಾವು ಮೊದಲಿಂದನೂ ವಿಚಾರ ಮಾಡ್ತಿದ್ವಿ. ಕಾರಣ ಇಷ್ಟೇ, 1998ನೇ ಇಸ್ವಿಯಲ್ಲಿ ವಿಜಯ ಕರ್ನಾಟಕ ಪೇಪರಲ್ಲಿ ರಾಜೀವ್ ದೀಕ್ಷಿತ್ ಅವ್ರದ್ದು ಲೇಖನವನ್ನು ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಬರಿತಾ ಇದ್ರು. ಅವನ್ನ ನಾನು ಕಟ್ ಮಾಡಿ ಇಷ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅಂದರೆ ಅವತ್ತಿಂದನೂ ನಮಗೆ ಸ್ವದೇಶಿ ಬೀಜಗಳನ್ನು ಬಿತ್ತಿದ್ದು ಯಾರು ಅಂದರೆ ನಮಗೆ ರಾಜೀವ್ ದೀಕ್ಷಿತ್ ಅವರು. ಇವತ್ತು ನಮಗೆ ಅವರು ಪ್ರಾತಸ್ಮರಣೀಯರು. ಅವರು ಇವತ್ತು ಅವ್ರು ಫಾಲೋ ಮಾಡ್ತಾ ಇದ್ದೀವಿ, ಮುಂದೂ ಫಾಲೋ ಮಾಡ್ತೀವಿ. ಯಾಕಂದ್ರೆ ಅವ್ರು ಅಷ್ಟೊಂದು ದೊಡ್ಡ ಹೆಮ್ಮರವಾಗಿ ಇಲ್ಲಿ ಸಾಕ್ಷಿಯಾಗಿ ಹೋಗಿದ್ದಾರೆ. ಆ ಥರ ಇದ್ದಾಗ ನಾವು ವಿಚಾರ ಮಾಡ್ತಾ ಬಂದ್ವಿ. ಇದು ಫಸ್ಟ್ ನಾವು ಥಿಂಕ್ ಮಾಡಿದ್ದು ಜನರಿಗೆ ಟೀ ಕಾಫಿ ಬಿಡಿಸ್ಬೇಕು ಅಂತ ಹೇಳಿ. ಅದು ಬಹಳ ಜನರಿಗೆ ಬೇಜಾರಾಗುತ್ತೆ, ಟೀ ಕಾಫಿ ಬಿಡ್ರಿ ಅಂದ್ರೆ ನಮ್ಮ ಮನೆಯಲ್ಲೇ ಬೇಜಾರು ಮಾಡ್ಕೊತಾರೆ. ಬಟ್ ನಾನು 98ನೇ ಇಸ್ವಿಯಿಂದ ರಾಜೀವ್ ದೀಕ್ಷಿತ್ ಅವ್ರ ಮಾತು ಯಾವಾಗ ಕೇಳಿದ್ರೆ ಅವತ್ತಿಂದ ಇವತ್ತಿನವರೆಗೂ ನಾವು ಟೀ ಕಾಫಿ ಕುಡಿಯಲ್ಲ. ಈ ತರ ಚಿಕ್ಕ ಮಕ್ಕಳಿಗೆ ಟೀ ಕಾಫಿನ ಕುಡಿಸ್ತಾ ಇದ್ದಾರೆ, ಕಂಪಲ್ಸರಿ ಮಾಡ್ತಿದ್ದಾರೆ, ಮ್ಯಾಂಡೇಟರಿ ಮಾಡ್ತಿದ್ದಾರೆ. ಅದನ್ನ ತಪ್ಪಿಸ್ಬೇಕು. ನಮ್ಮ ಸ್ವದೇಶೀಯ ಪಾನೀಯಗಳಾದಂತಹ ಈ ಅಳವಿ ಕಾಳಿನ ಪಾನೀಯ, ಮತ್ತೆ ಹುರುಳಿ ಕಾಳಿನ ಪಾನೀಯ, ಮತ್ತೆ ಇದು ಕಾಮಕಸ್ತೂರಿ ಬೀಜದ ಪಾನೀಯ, ಇಂಥ ಪಾನೀಯಗಳನ್ನ ಕುಡಿಸ್ಬೇಕು. ನಮ್ಮ ಮಕ್ಕಳು ದೀರ್ಘಾಯುಷ ಆಗಬೇಕು, ಮೆಮೊರಿ ಸ್ಟ್ರಾಂಗ್ ಆಗಬೇಕು, ಎನರ್ಜೆಟಿಕ್ ಆಗಿರಬೇಕು. ನೋಡಿ, ನಿಮ್ಗೆ ಗೊತ್ತು, ಎಲ್ಲ ಸ್ಪೋರ್ಟ್ಸ್ಗಳಲ್ಲೆಲ್ಲ ಹುರುಳಿ ಕಾಳನ್ನು ತಿನ್ನಿಸಿ ತಯಾರು ಮಾಡ್ತಾರೆ. ಬಟ್ ಅಲ್ಲಿಗೆ ಸೀಮಿತ ಆಗಿದೆ. ಯಾಕೆ ನಾರ್ಮಲ್ ಮಕ್ಕಳು ಹುರುಳಿ ಕಾಳು ತಿನ್ಬಾರ್ದಾ? ಹೆಂಗಾಗಿದೆ ಅಂದ್ರೆ ಹುರುಳಿ ಕಾಳು ಅಂದ್ರೆ ಹಸುಗಳಿಗೆ ಇಡಬೇಕು, ಕುದುರೆಗೆ ಇಡಬೇಕು ಅನ್ನೋ ತರ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಅದು ಮೊದ್ಲಿಂದನೂ ನಮ್ಗೆ ಅಂದ್ರೆ ಪಕ್ಕದ ಮನೆಯವ್ರು ಬಹಳ ಚಂದ ನಮಗೆ, ಹಂಗೆ ಬ್ರಿಟಿಷರ ಮೇಲೆ ನಮ್ಗೆ ಬಹಳ ಒಲವು. ಬರೀ ಬ್ರಿಟಿಷರ್ನೇ ಫಾಲೋ ಮಾಡ್ತಾ ಇದೀವಿ. ನಮ್ಮ ಹಿರಿಯರು ನಿಂಬೆ ಹಣ್ಣನ್ನ ಊಟಕ್ಕೆ ಹಾಕೊಂಡು ಊಟ ಮಾಡಿ ಅಂತಂದ್ರೆ ಬ್ರಿಟಿಷರು ಬಂದು ಅವ್ರ ಕೈಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ಇದೆಲ್ಲ ಹೋಗ್ಬೇಕು. ನಮ್ಮ ಹಿರಿಯರು 100 ವರ್ಷ ಬದುಕಿದ್ರು ಅಂದ್ರೆ ಅವರನ್ನ ನಾವು ಪಾಲನೆ ಮಾಡ್ಬೇಕು, ಅಷ್ಟು ಬಿಟ್ರೆ ಏನಿಲ್ಲ. ಸಿದ್ದೇಶ್ವರ ಶ್ರೀಗಳು ಹೇಳಿದ್ದಾರೆ, ನಮ್ಮ ಹಿರಿಯರು ಎಲ್ಲ ಹೇಳಾಗಿದೆ, ನಾವು ಪಾಲನೆ ಮಾಡ್ಬೇಕು ಅಷ್ಟೇ, ಹೇಳೋದೇನಿಲ್ಲ, ಇನ್ನ ಪಾಲನೆ ಮಾಡ್ಬೇಕು. ಆದ್ರೆ ನಾವು ಹಿಂದ್ ಹೋಗಿ ಅವರ ಆಹಾರ ಪದ್ಧತಿ, ಅವರ ಜೀವನ ಶೈಲಿನ ನಾವು ಪಾಲನೆ ಮಾಡಿದ್ದೆ ಕರೆ ಆದ್ರೆ ನಾವು 100 ವರ್ಷ ಬದುಕಬಹುದು. 100 ವರ್ಷ ಬದುಕೋದು ಸೆಕೆಂಡ್ರಿ, ಇದ್ದಷ್ಟು ದಿನ ಆರೋಗ್ಯವಾಗಿ ಬದುಕಬಹುದು. ಆ ದಿಸೆಯಲ್ಲಿ ಆದ್ಯತೆ ಆಗಿರ್ಬೇಕು. ನೀವು ಸೋಲಾಕ್ ಹೆಸರು ಬಗ್ಗೆ ಹೇಳಿಲ್ಲ, ನೀವು ಸೋಲಾಕ್ ಯಾಕೆ ಅನ್ನುವಂಥದ್ದು. ಸೋಲಾಕ್ ಅಂದ್ರೆ ಸೋ ಮೆನಿ ಲ್ಯಾಕ್ಸ್ ಟುಗೆದರ್ ಬೆನಿಫಿಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿದ್ದು. ಅಂದ್ರೆ ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ ಅನ್ನ ಬಿಡಬೇಕು, ಟೋಟಲಿ ಸ್ವದೇಶೀಯ ವಸ್ತುಗಳನ್ನ ಬಳಸಿಕೊಂಡು ರೈತರಿಂದ ಖರೀದಿ ಮಾಡಿದಂಥ ವಸ್ತುಗಳಿಂದ ಯಾವುದೇ ಕೆಮಿಕಲ್ ನ ಬಳಸದೆ ಇನ್ನೂ ಹಲವಾರು ಪ್ರಾಡಕ್ಟ್ಗಳು ನನ್ನ ಮೈಂಡಲ್ಲಿ ಇದೆ. ಇದನ್ನ 3ನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಇದರ ಒಂದು ಜನರ ಒಂದು ಸ್ಪಂದನೆಯನ್ನು ನೋಡಿಕೊಂಡು ಬಹಳ ಕೆಲವೊಂದು ಪ್ರಾಡಕ್ಟ್ಗಳನ್ನ, ಇವನ್ ನಾ ಶೇವಿಂಗ್ ಕ್ರೀಮ್ ಯೂಸ್ ಮಾಡಿಲ್ಲ, ನಾನು ಶೇವಿಂಗ್ ಪೌಡರ್ ಯೂಸ್ ಮಾಡಿದ್ದೀನಿ. ನಿಮಗೆ ಶೇವಿಂಗ್ ಕ್ರೀಮ್ ಗೊತ್ತು, ಶೇವಿಂಗ್ ಫೋಮ್ ಗೊತ್ತು ನಿಮಗೆ, ಆದರೆ ಶೇವಿಂಗ್ ಪೌಡರ್ ಗೊತ್ತಿಲ್ಲ. ಬಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನ. ಬಟ್ ನಾನು ಏನೇ ಮಾಡಿದ್ರು ನಾನು ಯೂಸ್ ಮಾಡಿ ನನಗೆ ಓಕೆ ಆದ್ಮೇಲೆ ನಾನು ಜನರಿಗೆ ಬಳಸ್ಲಿಕ್ಕೆ ಹೇಳ್ತೀನಿ. ಈ ತರ ಹಲವಾರು ಪ್ರಾಡಕ್ಟ್ಗಳಿದಾವೆ, ಯಾವುದೇ ಕೆಮಿಕಲ್ ಬಳಸಂಗಿಲ್ಲ. ಯಾವುದೇ ನೋಡಿ, ನಿಮ್ಮ ಮನೇಲಿ ರೈಸ್ ಅನ್ನ ನೀವು ಎಷ್ಟೇ ದಿನ ಇಟ್ಟರು ಏನಾಗಲ್ಲ, ಅದಕ್ಕೆ ನೀರು ಹಾಕಿ 24 ಅವರ್ ಎಕ್ಸ್ಪೈರಿ ಸ್ಟಾರ್ಟ್ ಆಯ್ತು ಅದಕ್ಕೆ. ಅದೇ ತರ ಲಿಕ್ವಿಡ್ ಯಾವ್ದಕ್ಕೆ ಆಡ್ ಆಗುತ್ತಲ್ಲ ಅದಕ್ಕೆ ಎಕ್ಸ್ಪೈರಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಪ್ರಾಡಕ್ಟ್ ಅಲ್ಲಿ ನಾವು ಯಾವುದೇ ಲಿಕ್ವಿಡ್ ಇಲ್ದಂಗೆ ಮಾಡ್ತೀವಿ. ಲಿಕ್ವಿಡ್ ಮತ್ತೆ ಎಲ್ಲ ಲೀಸಿನೆಸ್, ಎಲ್ಲ ಇನ್ಸ್ಟಂಟ್ ಬೇಕು ಬೇಕಂದ್ರೆ ಇನ್ಸ್ಟಂಟ್ ಆಗಿ ಹೋಗ್ತಾರೆ ಎಲ್ಲರೂ. ಆ ಪರಿಸ್ಥಿತಿ ಆಗಿ ಹೋಗಿದೆ. ಅದಕ್ಕೆ ಇನ್ಸ್ಟಂಟ್ ಬೇಡ, ನೀವೇ ಮಾಡ್ಕೊಳ್ಳಿ ಮನೆಯಲ್ಲಿ. ಬಟ್ ನೀರನ್ನ ನಾವು ಆಡ್ ಮಾಡಲ್ಲ, ಲಿಕ್ವಿಡ್ ಅನ್ನ ಹಾಕಲ್ಲ. ಅದರಲ್ಲಿ ಲಿಕ್ವಿಡ್ ಅನ್ನ ಆಡ್ ಮಾಡ್ಕೊಂಡು ಫುಡ್ ಅನ್ನ ಕನ್ಸ್ಯೂಮ್ ಮಾಡಿ ಆ ಒಂದು ಕಾನ್ಸೆಪ್ಟ್ ನಾವು ಕ್ರಿಯೇಟ್ ಮಾಡ್ಬೇಕಂತ ಲಾಂಚ್ ಮಾಡಿದ್ದೀವಿ. ಖಂಡಿತ ನಾಗರಗೌಡ ಅವರೇ, ಈ ಪ್ರಾಡಕ್ಟ್ಸ್ ಬಗ್ಗೆ, ಇದನ್ನ ಬಳಕೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ವಿನಯ್ ಅವ್ರು ಯಾರು, ನಾಗನಗೌಡ ಅವ್ರು ಯಾರು ಅನ್ನೋದು ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು. ಅಂಡ್ ನಿಮ್ಮಿಬ್ಬರನ್ನ ಈ ಸೋಲಾಕ್ ಇಂಡಸ್ಟ್ರೀಸ್ ಜೊತೆಗೂಡಿಸಿದೆ, ಕನೆಕ್ಟ್ ಮಾಡಿದೆ ಅನ್ನೋಂಥದ್ದು. ಜೊತೆಗೆ ನಿಮ್ಮಿಬ್ಬರಲ್ಲೂ ಈ ಆರೋಗ್ಯದ ಬಗ್ಗೆ ಕಾಳಜಿ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ವಿನಯ್ ಅವರೇ ನೀವು ಹೇಳಬೇಕು. ಹುಟ್ಟಿದೂರಾಗಿರ್ಬೋದು, ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು ಹೇಳಿ. ನಮ್ಮ ತಂದೆ ತಾಯಿ ಮೂಲತಃ ಹಾವೇರಿಯವರು. ಸೊ ಬೆನ್ಕಿನ್ಕೊಂಡ ಮಠಸ್ಥರು. ಸೊ ಅಲ್ಲಿಂದ ವಲಸೆ. ಸೊ ಸರ್ ಸಿ ವಿ ರಾಮನ್ ಸಂಶೋಧನಾ ಕೇಂದ್ರದಲ್ಲಿ ನಮ್ಮ ತಂದೆ 1990ಕ್ಕೆ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದು. ಸೊ ಅವರಿಗೆ ಆ ಸೈಂಟಿಸ್ಟ್ ಗಳ ಮಧ್ಯೆ ಇದ್ದು, ಸೊ ಅವ್ರಿಗೆ ಒಂದೇ ಅರ್ಜಿ ಇದ್ದಿದ್ದು ಏನಂದ್ರೆ ನಮ್ಮನ್ನು ವಿದ್ಯಾವಂತರನ್ನ ಮಾಡ್ಬೇಕು ಅಂತ. ಸೊ ಸರಿ ಸುಮಾರು ಒಂದು 15 ವರ್ಷ ಅವ್ರ ಊರ್ ಕಡೆ ತಲೆನೇ ಹಾಕಿಲ್ಲ. ಸೊ ಆ ಮಟ್ಟಿಗೆ ಡೆಡಿಕೇಟೆಡ್ ಇರ್ತಕ್ಕಂಥ ಯೂನಿಫಾರ್ಮ್ ಇರೋ ವ್ಯಕ್ತಿಗಳು ಯೂಶಲಿ ಹಂಗೆ ಇರ್ತಾರೆ ಎಲ್ಲರೂ. ಸೊ ಅವ್ರಿಗೆ ಸಂಪೂರ್ಣ ಸಪೋರ್ಟ್ ಕೊಟ್ಟಿದ್ದು ನಮ್ಮ ತಾಯಿ. ನಮ್ಮ ತಂದೆ ಹೆಸರು ಬಸವರಾಜಯ್ಯ, ನಮ್ಮ ತಾಯಿ ಹೆಸರು ಇಂದಿರಾ. ಸೊ ಸಕ್ಸಸ್ಫುಲಿ ನಮ್ಮನ್ನ ಸಂಸ್ಕಾರ ಕೊಟ್ಟು ಬೆಳೆಸಿದ್ರು. ಅದಾದ್ಮೇಲೆ ನಾನು UG MS ರಾಮಯ್ಯ ಕಾಲೇಜಲ್ಲಿ ಮಾಡಿದ್ದು, PG JSS ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದು. ಸೊ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮಗೆ ಒಂದಷ್ಟು ಲೇಖನಗಳು ಅಥವಾ ಪ್ರಬಂಧಗಳು ನಮ್ಮ ಮಾನಸಿಕವಾಗಿ ನಮ್ಮನ್ನ ಸಮಾಜದ ವಿರುದ್ಧ ಅಥವಾ ಸಮಾಜದ ಜೊತೆಗೆ ನಿಂತ್ಕೊಳ್ಳಕ್ಕೆ ಪ್ರೇರೇಪಿಸ್ತವೆ. ಸೊ ಇವರ ನಮ್ಮ ಗೌಡ್ರು ಹೇಳ್ದಂಗೆ ನಮ್ಗೆ
ರಾಜೀವ್ ದೀಕ್ಷಿತ್ ಜಿ ಅವರ ಸ್ವದೇಶಿ ಮೂವ್ಮೆಂಟ್ ಅಂತ ನಾವೇನು ಸ್ವಾಸ್ಥ್ಯ ಭಾರತ ಮೂವ್ಮೆಂಟ್, ನಿರೋಗಿ ಭಾರತ ಮೂವ್ಮೆಂಟ್ ಏನಿದಾವೆ, ಸೊ ಇವನ್ನೆಲ್ಲ ಗಮನ ಇಟ್ಕೊಳ್ತಾ ಬಂದಾಗ ಸೊ ಆಲ್ವೇಸ್ ವಿ ಫೈಂಡ್ ಫಾರ್ ಸಮಥಿಂಗ್ ಎಲ್ಸ್. ಓಕೆ, ನಾವ್ ಏನೋ ಒಂದು ತಗೋತಾ ಇದೀವಿ, ಏನೋ ಮಾಡ್ತಾ ಇದೀವಿ, ನಮ್ಮ ಸೊಲ್ಯೂಷನ್ ಸಿಗ್ತಿಲ್ಲ, ಇದು ಆಲ್ಟರ್ನೇಟ್ ಏನೋ, ವಿ ಆಲ್ವೇಸ್ ಗೆಟ್ ಬ್ಯಾಕ್ ಟು ರೂಟ್ಸ್ ಅಂತ. ಸೊ ಮರಳಿ ಮಣ್ಣಿಗೆ ಸೊ ಹುಡುಕ್ತಾ ಹೋದಾಗ ನನಗ್ ಸಿಕ್ಕಿದ್ದು ಒಂದಷ್ಟು ಟ್ರೆಡಿಷನಲ್ ವೇಸ್ ಆಫ್ ಟ್ರೀಟ್ಮೆಂಟ್. ಸೊ ನಮಗೆ ಈಗ ಸೂಜಿ ಚಿಕಿತ್ಸೆ ಅಂತಿದೆ, ಆ ದೇಹದಲ್ಲಿ ಒಂದಷ್ಟು ಬಿಂದುಗಳಿರ್ತವೆ, ಅಥವಾ ನಾವು ಊರ್ಜಾ ಬಿಂದುಗಳಂತ ಕರಿಬಹುದು, ಎನರ್ಜಿ ಮೆರಿಡಿಯನ್ಸ್ ಪಾಯಿಂಟ್ಸ್. ಸೊ ಅದಕ್ಕೆ ಸೂಜಿ ಹಾಕೋದ್ರಿಂದ ಸೂಜಿ ಚಿಕಿತ್ಸೆ ಅಂತ. ಅಕ್ಯುಪಂಕ್ಚರ್ ಅಂತ ಇದೆ. ಸೊ ಅಕ್ಯುಪಂಕ್ಚರ್ ಹಳೇದ ಅಂದ್ರೆ ಹೌದು, ತುಂಬಾ ಹಳೇದು, ಶತಮಾನಗಳಿಂದ ಹಳೇದು. ಯಾಕಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಜಾತಿ, ಧರ್ಮ, ಲಿಂಗ ಭೇದವಿಲ್ಲದೆ ಹುಟ್ಟಿದ ಮಗುಗೆ ಮೊದಲನೇ ಆಗದ ಕೆಲಸನೇ ಕರ್ಣಛೇದನ. ಸೊ ಕರ್ಣಛೇದನ 16 ಶೃಂಗಾರಲ್ಲಿ ಒಂದು. ಸೊ ಸನಾತನದಲ್ಲಿ ನಿಮ್ಗೆ 16 ಶೃಂಗಾರ ಅಂತ ಅಂದ್ರೆ 16 ತರದ ವಿಭಿನ್ನವಾಗಿರೋದ್ರಲ್ಲಿ ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗ್ಲಿ ತುಂಬಾ ಇಂಪಾರ್ಟೆಂಟ್. ಬ್ರಿಟಿಷರ ದಾಸ್ಯದಿಂದ ವಿ ಹ್ಯಾವ್ ಲೆಫ್ಟ್ ದಟ್. ಈಗ ಗಂಡ್ ಮಕ್ಳು ಯಾರು ಕಿವಿ ಚುಚ್ಚಿಸ್ಕೊಂಡ್ರೆ ಅವ್ರು ದೇ ಡೋಂಟ್ ವೇರ್ ಎನಿಥಿಂಗ್, ಉಣಿಸ್ಬಿಡ್ತಾರೆ. ಸೊ ಇದು ಮಾಡ್ತಾ ಬರ್ತಾ ಐ ಹ್ಯಾಡ್ ಟು ಮೀಟ್ ಪೀಪಲ್. ನಾನು ಯುರೋಪ್ ಅಲ್ಲಿ ಹೋದಾಗ, ಶ್ರೀಲಂಕಾದಲ್ಲಿ ಹೋದಾಗ ಅಲ್ಲಿ ಇರೋದು ಕಲ್ಚರ್, ಅಲ್ಲಿರೋ ಡಿಫರೆನ್ಸಸ್, ಜನರನ್ನ ಮೀಟ್ ಮಾಡ್ತಾ ಸೊ ಓಕೆ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ, ನಾನು ವಾಪಸ್ ನನ್ನ ದೇಶಕ್ಕೆ ಹೋಗಿ ಏನಾದ್ರು ಮಾಡ್ಬೇಕು ಅಂತ ಅಂದಾಗ ನನಗ್ ಸಿಕ್ಕಿದ್ದು ರಾಜೀವ್ ದೀಕ್ಷಿತ್ ಜಿ ಜೊತೆಗೆ ಕೆಲಸ ಮಾಡಿದಂತ ವ್ಯಕ್ತಿ ನಿರಂಜನ್ ವರ್ಮಾಜಿ ಅಂತ. ಸೊ ಅವರು ಪಂಚಗವ್ಯ ವಿದ್ಯಾಪೀಠದ ಸಂಸ್ಥಾಪಕರು, ಚಾನ್ಸಲರ್ ಈಗ ಅವರು, ಕಾಂಚೀಪುರಂ ಹತ್ರ ಇದೆ. ಸೊ ಅಲ್ಲಿ ವಿ ಹ್ಯಾವ್ ಅ ಕೋರ್ಸ್ ಕಾಲ್ಡ್ ಗವ್ಯ ಆಯುರ್ವೇದ. ಸೊ ನಮಗೆ ವಿಸ್ತಾರ ಕೇಂದ್ರ ಕರ್ನಾಟಕದಲ್ಲೂ ಇದಾವೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ದೇ ಕ್ಯಾನ್ ಲರ್ನ್. ಸೊ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಅಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡಿ ನಮಗೆ ವರ್ಕ್ ಆಗ್ತಿಲ್ಲ ಮಾತ್ರೆಗಳು, ಔಷಧಿಗಳು ಅನ್ನೋದಕ್ಕೆ ಆಲ್ಟರ್ನೇಟ್ ಏನು ಅಂತಂದ್ರೆ ಸಾವಯವ ಕೃಷಿ, ಸಾವಯವ ಆಹಾರ, ನಮ್ಮ ನಾಟಿ ಹಸುವಿನ ಹಾಲು, ತುಪ್ಪ. ಸೊ ನ್ಯೂಜಿಲೆಂಡ್ ಅಲ್ಲಿ ಒಬ್ಬ ಲೇಖಕರು, ಒಬ್ರು ಡಾಕ್ಟರ್ ಬರೆದಿದ್ದಾರೆ ಪುಸ್ತಕ, ಡೆವಿಲ್ ಇನ್ ದ ಮಿಲ್ಕ್ ಅಂತ. ಸೊ ನಮಗೆ ಪ್ಯಾಕೆಟ್ ಹಾಲಿಂದ ಏನೆಲ್ಲ ಡ್ಯಾಮೇಜ್ ಆಗ್ತಿದೆ. ಸೊ ಇವಿಷ್ಟು ಚೇಂಜಸ್ ಮಾಡ್ತಾ ವಿ ಗಾಟ್ ಟ್ರಾನ್ಸ್ಫಾರ್ಮ್ಡ್. ನಾನು ಸರಿಸುಮಾರು 100 ಚಿಲ್ಲರೆ ಇದ್ದೆ ಮೇಡಮ್ ವೆಯ್ಟ್. ನಾನು ನಾರ್ಮಲ್ ಮಾಡರ್ನ್ ಲೈಫ್ ಸ್ಟೈಲ್ 100 ಚಿಲ್ಲರೆ ಇದ್ದೆ ನಾನು. ಸೊ ಹೌ ಡಿಡ್ ಐ ವೆಯ್ಟ್ ಲೂಸ್ ಅಂತಂದ್ರೆ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್. ಆಚಾರ್ಯರು ಏನ್ ಹೇಳ್ತಾರೆ, 40 ಸೂತ್ರ ಕೊಟ್ಟಿದ್ದಾರೆ ಆಯುರ್ವೇದದ ಪ್ರಕಾರ. 40 ಸೂತ್ರ ಫಾಲೋ ಮಾಡ್ಬೇಕು. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕಿಂದ ಹಿಡಿದು ರಾತ್ರಿ ಎಷ್ಟು ಗಂಟೆಗೆ ಮಲ್ಕೋಬೇಕು, ಯಾವತ್ತು ಊಟ ಮಾಡಬೇಕು, ಯಾವತ್ತು ಉಪವಾಸ ಇರಬೇಕು, ಗರ್ಭಧಾರಣೆ ಯಾವಾಗ, ನಿಮಗೆ ಪ್ರತಿಯೊಂದೂ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಕೈಲಿ ಅದನ್ನ ಮಾಡಕ್ ಆಗ್ತಿಲ್ಲ. ಸೊ ಎಷ್ಟು ಮಟ್ಟಿಗಾಗುತ್ತೆ ಅಷ್ಟು. ಸೊ ಬೆಳಿಗ್ಗೆ ಜಲ್ದಿ ಎದ್ದೇಳೋದು, ದಿನಕ್ಕೆ 1 ಹೊತ್ತು ಊಟ, 2 ಹೊತ್ತು ಊಟ, ಎಷ್ಟು ಮಜ್ಜಿಗೆ ಕುಡಿಬೇಕು, ಎಷ್ಟು ಒಳ್ಳೆ ನೀರು ಕುಡಿಬೇಕು, ಇದು ಮಾಡ್ತಾ ಐ ಗಾಟ್ ಟ್ರಾನ್ಸ್ಫಾರ್ಮ್ ಫ್ರಮ್ ಡಿಫ್ರೆಂಟ್ ಮಾಡರ್ನ್ ಸೈನ್ಸ್ ಇಂದ ನಾನು ಆಯುರ್ವೇದಕ್ಕೆ ಬಂದಿದ್ದು. ಸೊ ಈಗ ನಂದು ಒಂದು ಚಿಕ್ಕದು 6 ಬೆಡೆಡ್ ಪ್ರಾಕ್ಟೀಸ್ ಇದೆ ಸಾಕಾರ ನಗರ ಹತ್ರ, ತಿನ್ಲು ಮೇನ್ ರೋಡ್ ಅಲ್ಲಿ. ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಸೊ ಇವ್ರದ್ದು ನಾವು ಮೀಟ್ ಮಾಡಿದ ಕತೆ ಬಂದು, ಇವ್ರು ಮೊದಲು ಹುರುಳಿ ತಂದಿದ್ರು, ಅಲ್ಲಿಂದ ಕಂಟಿನ್ಯೂ ಮಾಡಿದೆ. ನಾನು ನನ್ನ ಮಗಳಿಗೆ ಹುಷಾರಿರ್ತಿಲ್ಲ, ಪದೇ ಆರಾಮಿರ್ದಂಗೆ ಆಗ್ತಿತ್ತು. ಅಂದ್ರೆ ನಿಶಕ್ತಿ ಇದ್ಲು ಅವಳು, ದೊಡ್ಡ ಮಗಳು. ಅದಕ್ಕೆ ನಮ್ಮ ತಂದೆಯವರು ಹೇಳಿದ್ರು ಅವಳಿಗೆ ಹುರುಳಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳಿ. ಹುರುಳಿ ಕೊಡ್ ಸ್ಟಾರ್ಟ್ ಮಾಡಿದ್ರೆ ನಾನು ನೆಗ್ಲೆಕ್ಟ್ ಮಾಡಿದೆ. ನನಗೆ ಯಾಕಂದ್ರೆ ನನಗೆ ಐಡಿಯಾ ಇರಲಿಲ್ಲ. ಬಟ್ ನಾನು ಸ್ಟಡಿ ಮಾಡಿದೆ, ನೆಗ್ಲೆಕ್ಟ್ ಗೂಗಲ್ ಸ್ಟಡಿ ಮಾಡಿದೆ. ಅದಕ್ಕೆ ನನಗೆ ಅದು ದೊಡ್ಡ ಇದನ್ನೇ ತರಿತಾ ಹೋಯ್ತು. ಅಂದ್ರೆ ಒಂದೇನೋ ದೊಡ್ಡ ಭಯಾನಕ ಲೋಕ, ಅಂದ್ರೆ ವಿಸ್ಮಯ ಲೋಕನೇ ಕಾಣ್ತು ಅಂತ ಹೇಳ್ಬೋದು. ಅಷ್ಟೊಂದು ಬೆನಿಫಿಟ್ ಇದೆಯಲ್ಲ, ಇದನ್ನ ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತೇಳಿ ಇದು ಮಾಡಿದಾಗ ಆಯ್ತು, ಇದನ್ನ ಸ್ಟಡಿ ಮಾಡಬೇಕು, ಇದಕ್ಕೊಂದು ಏನಾದ್ರು ಮಾಡಬೇಕು ಅಂತೇಳಿ ಮತ್ತೆ ನಮ್ಮ ತಂದೆ ಜೊತೆ ಡಿಸ್ಕಸ್ ಮಾಡಿದೆ, ಯಾವ ತರ ಬಳಸ್ಬೇಕು ಇದನ್ನ ಅಂತೇಳಿ. ಅಂದ್ರೆ ಅವ್ರು ಹೇಳಿದ್ರು, ಜಸ್ಟ್ ನೀವು ಅದನ್ನ ಹಿಟ್ ಮಾಡ್ಬಿಟ್ಟು ಅದ್ರ ಜೊತೆಗೆ ಬೆಲ್ಲ ಮಿಕ್ಸ್ ಮಾಡಿ. ನಾವು ಮೊದಲಿನ ದಿನಗಳಲ್ಲಿ ಹೆಂಗಿತ್ತು ಅಂದ್ರೆ, ನನಗೆ ಗೊತ್ತಿರಂಗೆ, ನಮ್ಮ ತಂದೆಗೆ ಗೊತ್ತಿರಂಗೆ, ಅಂದ್ರೆ ಕಾಯಿಲೆ ಏನಾದ್ರೂ ಒಂದು ಜ್ವರ ಕೆಮ್ಮು ಬಂದ್ರೆ ಮೊದಲು ಮನೆ ಮದ್ದು, ತದನಂತರ ಕೈ ಮೀರಿದಾಗ ಮಾತ್ರ ಗುಳಿಗೆ, ಟ್ಯಾಬ್ಲೆಟ್, ಹಾಸ್ಪಿಟಲ್, ಈ ಲೆವೆಲ್ ಹೋಗ್ತಿದ್ದು. ಬಟ್ ಇವಾಗ ಹಂಗಾಗಿಲ್ಲ. ಕೆಮ್ಮಿದ್ರೆ ಇಮಿಡಿಯೇಟ್ ಟ್ಯಾಬ್ಲೆಟ್, ಇಮಿಡಿಯೇಟ್ ಹಾಸ್ಪಿಟಲ್, ಆ ತರ ಹೋಗಿದೆ. ಬಟ್ ಮೊದಲೆಲ್ಲ ಜ್ವರ ಬಂತಂದ್ರೆ ಅದನ್ನ ಫಸ್ಟ್ ನಿಯಂತ್ರಣ ಮಾಡ್ತಿದ್ದೆ ಹುರುಳಿ ಕಾಳಿನ ಪಾಯಸದಿಂದ. ಹೌದು. ಆದ್ರೆ ಬಟ್ ಇವಾಗ ಏನಾಗಿದೆ ಅಂದ್ರೆ ಎಲ್ಲರಿಗೂ ಇನ್ಸ್ಟಂಟ್ ಬೇಕು. ನೀವು ಕಾಳು ತಗೊಂಡು ನೀವು ಅದನ್ನ ಪೌಡರ್ ಮಾಡ್ಕೊಂಡು ಅದನ್ನೆಲ್ಲ ಕುಡಿ ಅಂದ್ರೆ ಯಾರಿಗೂ ಟೈಮ್ ಇಲ್ಲ. ಅದಕ್ಕೆ ನಾವು ಈಗಿನ ಜನರಿಗೆ ತಕ್ಕದಾಗಿ ಮತ್ತೆ ಯಾವುದು ಹಾರ್ಮ್ ಇಲ್ದಂಗೆ, ಯಾವುದು ಕೆಮಿಕಲ್ ಆ್ಯಡ್ ಮಾಡ್ದಂಗೆ ನಾವು ರೆಡಿ ಮಾಡಿದ್ವಿ ಪ್ರಾಡಕ್ಟನ್ನು. ಆ ಥರ ಒಂದು ಕಾನ್ಸೆಪ್ಟ್ ಹುಡ್ಕೊಂತು. ಬಟ್ ಇದನ್ನ ನಾನು ರೆಡಿ ಮಾಡ್ಬಿಟ್ಟು ನನ್ನ ಮಗಳಿಗೆ ಅಷ್ಟೇ ಕೊಡೋದು ಬೇಡ, ಪ್ರತಿಯೊಂದು ಮಕ್ಕಳಿಗೆ ಇದು ಸಿಗಬೇಕು. ಅವಳ ಹೆಲ್ತಲ್ಲಿ ಚೇಂಜಸ್ ಆಯಿತು. ನಾನು ಪರ್ಸನಲಿನೂ ಟ್ರೈ ಮಾಡಿದೆ, ನನ್ನ ಮಗಳಿಗೂ ಟ್ರೈ ಮಾಡಿದೆ. ನಾನು ಫಸ್ಟ್ 2 ಮಂತ್ ಟ್ರೈ ಮಾಡಿದೆ. ನಾನು ಎವ್ರಿ ಡೇ 4 ಸ್ಪೂನನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತೊಗೊಂಡಾಗ ಇದನ್ನಷ್ಟೇ ತೊಗೊಂಡು ನಾನು ವಿಸ್ಟ್ಯಾಂಡ್ ಮಾಡಿ ನೋಡಿದೆ, ನನಗೇನು ವ್ಯತ್ಯಾಸ ಆಗುತ್ತೆ, ನನ್ನ ದೇಹದಲ್ಲಿ ಎನರ್ಜಿ ಬರುತ್ತಾ ಅಥವಾ ಸುಸ್ತಾಗುತ್ತಾ, ಏನಾದರೂ ಇಂಬ್ಯಾಲೆನ್ಸ್ ಆಗುತ್ತಾ ಬಾಡಿಗೆ ಅಂತೇಳಿ 2 ಮಂತ್ಸ್ ಟ್ರೈ ಮಾಡಿದೆ. ಐ ಆಮ್ ಫೈನ್, ಏನೂ ಆಗಲಿಲ್ಲ, ಅಂದರೆ ಹೆಲ್ತಿಯಾಗಿದ್ದೆ. ಅದಕ್ಕೆ ನನ್ನ ಮಗಳಿಗೆ ಕೊಟ್ಟೆ, ಅವಳು ಆರಾಮಿದ್ದಾಳೆ. ಹಾಗೆ ಆ ಥರ ಕಾನ್ಸೆಪ್ಟ್ ಬಂತು. ಬಟ್ ಡಾಕ್ಟರ್ ಹತ್ರ ನಾನು ತೊಗೊಂಬಂದೆ ಇದನ್ನು,
ಈ ತರ ಒಂದು ಮಾಡಿದೀನಿ, ಇದನ್ನ ಏನಾದ್ರು ಒಂದು ಜನರಿಗೆ ರೀಚ್ ಆಗೋ ತರ ಏನಾದ್ರು ಮಾಡೋಣ ಅಂತೇಳಿ. ಅನ್ಫಾರ್ಚುನೇಟ್ಲಿ ಡಾಕ್ಟರ್ ಯಾಕೋ ಮನಸ್ಸು ಮಾಡಲಿಲ್ಲ. ಇದು 6 ಮಂತ್ ಬಿಫೋರ್ ಸ್ಟೋರಿ ನಾ ಹೇಳ್ತಿರೋದು. 6 ಮಂತ್ ಆಗಿದ್ದ ಘಟನೆ ಇದು. ಅದಕ್ಕಿಂತ ಮೊದಲು ನಾನೆಲ್ಲ ಟ್ರೈ ಮಾಡೆಲ್ಲ ಆಗಿತ್ತು. ನಾನು ಓಕೆ ಆದ್ಮೇಲೆ ಇವ್ರ ಹತ್ರ ಬಂದಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಯಾಕೋ ಆಸಕ್ತಿ ತೋರಿಸಲಿಲ್ಲ. ಅದು ಹಂಗೆ ಹೋಯ್ತು. ಬಟ್ ನಾನು ಬಿಡ್ಲಿಲ್ಲ. ನನ್ಗೆ ಯಾರೋ ರಿಜೆಕ್ಟ್ ಮಾಡಿದ್ರೆ ನಂಗೆ ಜೋಶ್ ಜಾಸ್ತಿ ಬರುತ್ತೆ. ಓ ಸಮಥಿಂಗ್ ಇಸ್ ದೇರ್ ಅಂತೇಳಿ. ಯಾವತ್ತೂ ಹಂಗೆ. ಈಗ ನಮ್ದು ಇದನ್ನೆಲ್ಲ ಮಾಡ್ಲಿಕ್ಕೆ ನಮ್ಮ ಮನೇಲಿ ಎಲ್ಲರದು ಅಪೋಸ್ ಇದೆ. ಇದನ್ನೆಲ್ಲ ಯಾಕೆ ಮಾಡ್ತೀಯಾ, ಚೆನ್ನಾಗಿದೆ ನಿನ್ ಬಿಸ್ನೆಸ್, ಸೆಟ್ಲ್ ಆಗಿದೆಯಾ, ಮತ್ತೇನಕ್ಕೆ ಬೇಕು ರಿಸ್ಕ್ ಎಲ್ಲ ಇದು ಅಂತಾರೆ. ಬಟ್ ಅವ್ರು ಬೇಡ ಅಂದಾಗ ನಮ್ಗೆ ಜೋಶ್ ಬರುತ್ತೆ. ಆ ತರ ಇದನ್ನ ಮಾಡಿದ್ವಿ. ಬಟ್ ಅದಾಯ್ತು ಅಂತೇಳಿ ನಾನು ಮತ್ತೆ ಇನ್ನೊಬ್ಬರನ್ನ ಕನ್ಸಲ್ಟ್ ಮಾಡಿದಾಗ ಒಂದೇ ಪ್ರಾಡಕ್ಟ್ ಇಟ್ಕೊಂಡ್ರೆ ಆಗಲ್ಲ ಸರ್, ಒಂದ್ 2-3 ಪ್ರಾಡಕ್ಟ್ ಇರ್ಲಿ ಜೊತೆಗೆ ಅಂತಂದ್ರು. ಆಯ್ತು, ಮತ್ತೆ ಇದೆಯಲ್ಲ ಗೂಗಲ್ ತಾಯಿ, ಅದನ್ನ ಕೇಳಿದ್ವಿ ಏನ್ ಮಾಡೋಣ ಅಂತೇಳಿ. ಆಮೇಲೆ ಅಳವಿ ಕಾಳು ಅಂತ ಬಂತು. ಅಳವಿ ಕಾಳು ನಮ್ಗೆ ಬಹಳ ಎನ್ಸೆಂಟ್. ಮತ್ತೆ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ಎಲ್ಲರೂ ಬಳಸಿದ್ದು ನಮ್ಗೆ ಗೊತ್ತಿತ್ತು. ಇದನ್ನ ಯಾಕೆ ನಾವು ನಮ್ಮ ಬೆಂಗಳೂರಿನ ಜನರಿಗೆ ರೀಚ್ ಮಾಡಿ ಮತ್ತೆ ಕೇಳಿದೆ. ನಮ್ಮ ಎಂಪ್ಲಾಯ್ಸ್ ಒಂದು 30 ಜನ ಎಂಪ್ಲಾಯ್ಸ್ ಇದ್ದಾರೆ. 30 ಜನರಿಗೂ ಗೊತ್ತಿಲ್ಲ. ಗೊತ್ತಿರೋರಿಗೆಲ್ಲ ಕೇಳಿದೆ ಅಳವಿ ಕಾಳು ಅಂದ್ರೆ ಕಲ್ಪನೆನೇ ಇಲ್ಲ ಯಾರಿಗೂ. ಅದಕ್ಕೆ ಓಕೆ ಇದನ್ನು ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರದ್ದೆಲ್ಲ ಬ್ರೋಷರ್ಸ್ ರೆಡಿ ಮಾಡಿ ನಾನು ಮಾಡಿದೆ. ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದೆ. ಅದನ್ನ ಡಾಕ್ಟರ್ ನೋಡಿ ಫೋನ್ ಮಾಡಿದ್ರು. ನೆಕ್ಸ್ಟ್ ಅದ ಸ್ಟೋರಿ ಡಾಕ್ಟರ್ ಹೇಳ್ತಾರೆ ಏನ್ ಮಾಡಿದಾರೆ. ಅಲ್ಲ, ಈಗ ಹುರುಳಿ ಕಾಳಲ್ಲಿ ನೀವು ಹುರುಳಿ ಇಲ್ಲ ಅನ್ಕೊಂಡ್ರೆ ಏನ್ ಅನ್ಕೊಂಡ್ರೆ ಗೊತ್ತಿಲ್ಲ, ಬಟ್ ಅಳವಿ ಕಾಳು ನಿಮ್ಮನ್ನ ಆಳವಾಗಿ ಸೆಳೆದು ಬಿಡ್ತು. ಅದಕ್ಕೆ ದೊಡ್ಡ ಕಾರಣ ಇದೆ. ಕಾರಣ ಹೇಳ್ತಾರೆ ಅವರು, ಆಮೇಲೆ ನಾ ಹೇಳ್ತೀನಿ. ಇದು ನನ್ನ ಪ್ರಾಕ್ಟೀಸ್ ಅಲ್ಲಿ ರೆಗ್ಯುಲರ್ ಆಗಿದೆ ಮೇಡಮ್. 2015-16 ನಾನು ಯಾವಾಗ ಕ್ಲಿನಿಕ್ ಶುರು ಮಾಡಿದೆ, ನಾನು ಫಸ್ಟ್ ಕ್ಲಿನಿಕ್ ಶುರು ಮಾಡಿ ದಾವಣಗೆರೆಯಲ್ಲಿ. ಅವಾಗಿನಿಂದಾನು ಕಾಮನ್ ಆಗಿ ಹೆಣ್ಮಕ್ಳಿಗೆ ಪ್ರಿಫರಬಲಿ ಕೊಡ್ತಿದ್ದೆ ನಾನು. ಅಂದ್ರೆ ಮೊದಲನೇ ಸರಿ ಋತುಮತಿ ಆಗಿರೋ ಹೆಣ್ಮಕ್ಳಿಂದ ಹಿಡಿದು ಮೆನೋಪಾಸ್ ತನಕ, ನಿಲ್ಲ ತನಕ 40, 49, 50 ವರ್ಷದ ತನಕ ಹೆಣ್ಮಕ್ಳುಗಳಿಗೆಲ್ಲ ದೇ ಯೂಸ್ ಟು ಗೆಟ್ ಕ್ಯೂರ್ಡ್ ಇನ್ 1 ವೀಕ್. ತುಂಬಾ ಅತಿಯಾದ ಬ್ಲಡ್ ಅನಿಮಿಕ್ ಪ್ರಾಬ್ಲಮ್ ಇದೆ, ಅವ್ರಿಗೆ ಏನೇನೋ ಕಷಾಯ ತಗೊಂಡಿದ್ದಾರೆ, ಎಲ್ಲ ಟ್ರೈ ಮಾಡಿಲ್ಲ ಅಂತ ಅವ್ರಿಗೆ ಇದನ್ನೊಂದು ಟ್ರೈ ಮಾಡಿ 1 ಮಂತ್ಗೆ 2 ಮಂತ್ಗೆ. ಆಮೇಲೆ ಇದು ತುಂಬಾ ಅನ್ಆರ್ಗನೈಸ್ ಸೆಕ್ಟರ್. ಒಂದ್ ಕಡೆಗೆ ಒಂದ್ ರೇಟ್, ಒಂದ್ ಕ್ವಾಲಿಟಿ, ಇನ್ನೊಂದ್ ಕಡೆಗೆ ಇನ್ನೊಂದ್ ರೇಟ್, ಇನ್ನೊಂದ್ ಕ್ವಾಲಿಟಿ. ಸೊ ನಾವೇನ್ ಮಾಡ್ತಿದ್ದೆ, ಐ ಯೂಸ್ ಟು ಗೋ ಪ್ರೊಕ್ಯೂರ್, ನಾನೇ ತಗೊಂಡ್ ಬಂದ್ಬಿಟ್ಟು ಒಂದ್ ಥರ್ಡ್ ಪಾರ್ಟಿ ಅವ್ರ ಕೈಲಿ ಅದನ್ನ ಪ್ಯಾಕ್ ಮಾಡಿಸಿ ತಗೊಂಡ್ಬಂದು ಕ್ಲಿನಿಕ್ ಅಲ್ಲೇ ಒಂದೊಂದು ಕೊಡ್ತಾ ಇದ್ದೆ. ಸೊ ರಿಸಲ್ಟ್ಸ್ ಬರ್ತಿತ್ತು. ಅಂಡ್ ಐ ಹ್ಯಾವ್ ಡನ್ ದಿಸ್ ಫಾರ್ ಲೈಕ್ ಪಾಸ್ಟ್ 10 years. 1 ದಿವಸ 2 ದಿವಸ ಅಲ್ಲ. ಸೊ ಅದು ನನಗೆ 10 ವರ್ಷದಿಂದ ನಾನು ರೆಗ್ಯುಲರ್ ಆಗಿ ಕೊಡ್ತಾ ಇದ್ದೀನಿ. ಅದಂಗೆ ಅದು ಒಂದೊಂದ್ಸರಿ ಎಲೆ ಮರೆ ಕಾಯ್ತಾರ ನಮ್ ಕಣ್ ಮುಂದೆನೆ ಇರುತ್ತೆ, ಆದ್ರೂ ಗೋಚರ ಆಗೋದಿಲ್ಲ ಅನ್ನೋ ತರ. ಸೊ ನಮ್ಗೆ ಇದು ಯಾವಾಗೂ ಇದನ್ನ ಆರ್ಗನೈಸ್ ಮಾಡ್ಬೇಕಂತ ನನಗೆ ಅನ್ಸಿರ್ಲಿಲ್ಲ. ಸೊ ಇವ್ರು ಯಾವಾಗ ಇದನ್ನ ಆರ್ಗನೈಸ್ ಮಾಡಿ ಇದಕ್ಕೊಂದು ಸ್ಟೇಟಸ್ ಕೊಡ್ತಿದ್ದಾರೆ ಅಂತ ಅನಿಸ್ತು. ಐ ಫೆಲ್ಟ್ ರಿಯಲಿ ಹ್ಯಾಪಿ. ಓಕೆ, ಇದರಿಂದ ವಿ ಕ್ಯಾನ್ ಇದು. ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಇಲ್ಲ ಇದು ನಾನು ತುಂಬಾ ರಿಸರ್ಚ್ ಮಾಡಿದೀನಿ, ಇದ್ರ ತುಂಬಾ ರಿಸಲ್ಟ್ಸ್ ಬಂದಿದೆ, ಇದಕ್ ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಬೇಕಾದ್ರೆ ತಗೊಂಡಿಲ್ಲ. ಮೇಡಮ್ ಅವತ್ ನೈಟ್ ನಿದ್ದೆ ಮಾಡಿಲ್ಲ ನಾನು. ಯಾಕಂದ್ರೆ ಇವರು ನಮಗ್ ಗೊತ್ತಿರಂಗಿದು ಬಾಣಂತಿ ಸ್ತ್ರೀಯರಿಗೆ ಕೊಡಬಹುದು. ಬಾಣಂತಿ ಸ್ತ್ರೀಯರು ಬೋನ್ಸ್ ಎಲ್ಲ ವೀಕ್ ಆಗಿರುತ್ತೆ, ಸ್ಟ್ರೆಂತ್ ಕಳ್ಕೊಂಡಿರ್ತಾರೆ, ಅದಕ್ಕೆ ಎನರ್ಜಿ ಕೊಡುತ್ತೆ, ಅವ್ರಿಗೊಂದು ರಿಫ್ರೆಶ್ ಮಾಡುತ್ತೆ, ಮತ್ತೊಂದು ಮಗುವಿನ ತಾಯಿ ಆಗ್ಲಿಕ್ಕೆ ಅವಳ ಮತ್ತೆ ತಯಾರಿ ಮಾಡುತ್ತೆ ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಇದನ್ನ ಮಾಡಿದ್ದು. ಬಟ್ ಇವ್ರು ಹೇಳಿದ್ದು ಕೆಲವೊಂದು ರಿಸಲ್ಟ್ಗಳನ್ನು ನೋಡ್ಬಿಟ್ಟು ನನಗೆ ಅವತ್ತು ನಿದ್ದೆ ಬರಲಿಲ್ಲ. ಅಂದ್ರೆ ಇದ್ರಲ್ಲಿ ಏನೋ ದೊಡ್ಡ ಜಾದು ಇದೆ, ಇದು ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಪ್ರಾಡಕ್ಟು ಅಂತ ಹೇಳ್ಬಿಟ್ಟು ನಾನು ಅವತ್ತೇ ಹೇಳಿದೆ, ಸರ್ ದಯವಿಟ್ಟು ನಿಮ್ಮ ಕನ್ಸಲ್ಟೆನ್ಸಿ ಬೇಕೇ ಬೇಕು. ಯಾಕಂದ್ರೆ ನಾನು ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಅಥವಾ ಯಾರ್ದೋ ಮುಂದೆ ಹೋಗ್ಬಿಟ್ಟು ನಾನು ಇದೆಲ್ಲ ಹೇಳಿದ್ರೆ ನೀನೇನು ಡಾಕ್ಟರ್ನಪ್ಪ ಅಂತ ಕೇಳ್ತಾರೆ, ಅವಾಗ ನನ್ನ ಹತ್ರ ಉತ್ತರ ಇರಂಗಿಲ್ಲ. ಅದಕ್ಕೆ ಆ ಥರ ಆಗೋದು ಬೇಡ, ನೀವು ನನ್ನ ಜೊತೆಗಿರ್ರಿ, ಕನ್ಸಲ್ಟೆಂಟ್ ಆಗಿರ್ರಿ, ನೀವು ಇದನ್ನ ಏನು ಮಾಡೋದು ಬೇಡ, ನಾನೆಲ್ಲ ಮಾಡ್ತೀನಿ. ನಿಮ್ಮ ರೋಗಿಗಳು ಏನ್ ಬರ್ತಾರೆ ಅಥವಾ ನಿಮ್ಮ ಹತ್ರ ಏನ್ ಬರ್ತಾರೆ ವಿಸಿಟಿಂಗಿಗೆ, ಅವ್ರಿಗೆ ಇದನ್ನ ರೆಫರ್ ಮಾಡಿ ಅಷ್ಟೇ. ಬಟ್ ನಾವೆಲ್ಲೋ ಕರೆದಾಗ ಇದ್ರ ಬಗ್ಗೆ ಹೇಳಿ ಅಷ್ಟೇ ಅಂತ ಹೇಳ್ಬಿಟ್ಟು ನಮಗೊಂದು ದೊಡ್ಡ ಆನೆ ಬಲ ಬಂತು. ಯಾಕಂದ್ರೆ ನಾವ್ ಏನೇ ಗೂಗಲ್ ಸ್ಟಡಿ ಮಾಡಿದ್ರು ಏನೇ ಮಾಡಿದ್ರು ನಮ್ಗೆ ಪ್ರೂಫ್ ಇರಂಗಿಲ್ಲ, ಯಾರೋ ಬರ್ದಿದ್ದಿರ್ಬೋದು ಅಂತೇಳಿ. ಬಟ್ ಸರ್ 10 ವರ್ಷಗಳ ಕಾಲ ಎಷ್ಟೋ ವಿಶೇಷ ಹೇಳ್ತಾರೆ ಅವ್ರು ನಿಮ್ಗೆ. ಆಮೇಲೆ ವಿಶೇಷ ರೋಗಿಗಳನ್ನ ಟ್ರೀಟ್ ಮಾಡಿದ್ದಾರೆ, ಸ್ಪೆಷಲ್ ಕೇಸಸ್ ಅನ್ನ. ಅವಾಗ ಏನಾಗುತ್ತೆ, ನಮಗೆ ಪ್ರೂವನ್ ಸ್ಟ್ರಾಟಜಿ, ಅವಾಗ ನಮ್ಗೆ ಧೈರ್ಯವಾಗಿ ಹೇಳ್ಬೋದು. ಆಮೇಲೆ ನನ್ಗೆ ಯಾರಾದ್ರೂ ತರ್ಕಕ್ಕೆ ಬಂದರೆ ಸಾರಿ ಸರ್ ಡಾಕ್ಟರ್ ಇದ್ದಾರೆ ಕೇಳಿ ಅಂತ ಹೇಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಇವ್ರನ್ನ ಜಾಯಿನ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಇದನ್ನ ನಾವು ಎಷ್ಟೇ ಹೇಳಿದ್ರು ಜನರಿಗೆ ಏನಂದ್ರೆ ಶಂಕದಿಂದ ಬರ್ಬೇಕು, ತೀರ್ಥ ನೀನ್ ಬ್ಯಾಟ್ರಿ ಮ್ಯಾನ್, ನೀನ್ UPS ಮ್ಯಾನ್, ನೀನ್ ಹೆಂಗೆ ಡಾಕ್ಟರ್ ಆಗ್ತೀಯ ಅಂತ ಕ್ವಶನ್ ಬರುತ್ತೆ. ಅದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಸರ್ನ ನಾವು ಕನ್ಸಲ್ಟ್ ತಗೊಂಡು ಮಾಡಿದ್ದು. ಅದ್ರ ಬಿಟ್ಟರೆ ಮತ್ತೇನಿಲ್ಲ. ಬಟ್ ಇದು ಒಳ್ಳೆ ಉತ್ಪನ್ನನೇ. ಇದು ನಾವೇನು ಕಂಡು ಹಿಡಿದಿಲ್ಲ ಇದನ್ನ. ಆಲ್ರೆಡಿ ಇದನ್ನ ನಮ್ಮ ಪೂರ್ವಜರು ಅದ್ರ ಹೇಳ್ತಾರೆ ಸರ್, ಪೂರ್ವಜರೆಲ್ಲ ಮಾಡಿಟ್ಟಿದ್ದಾರೆ ನಮಗೆ. ಅದೇ ನಾವು ಆಗ್ಲೇ ಹೇಳಿದ ಸಿದ್ದೇಶ್ವರ ಶ್ರೀಗಳು ಎಲ್ಲ ಮಾಡ್ಬಿಟ್ಟಿದ್ದಾರೆ, ಹೇಳ್ಬಿಟ್ಟಿದ್ದಾರೆ ಎಲ್ಲರೂ. ಅದನ್ನ ನಾವು ಪಾಲನೆ ಮಾಡ್ತಿಲ್ಲ. ನಾವು ವಿದೇಶಿ ಸಂಸ್ಕೃತಿಗೆ ಮಾರು ಹೋಗಿ ಇವೆಲ್ಲ ಅವಘಡಗಳನ್ನು ಕಾಣ್ತಾ ಇದೀವಿ ಅಷ್ಟೇ. ನಮ್ಮ ಹಳೆಯ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಳ್ಳೋಣ. ಟೀ ಕಾಫಿ ನಿಮ್ಗೆ ಬಿಡ್ರಿ ಅಂದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ, ದೊಡ್ಡ ಅಪರಾಧ ಆಗ್ಬಿಡುತ್ತೆ. ಇವನ್ ಮೈ ಮಿಸ್ಸಸ್ ಆಲ್ಸೋ ದೊಡ್ಡ ಅಪರಾಧ. ನಾನು ಅದನ್ನ ಬಿಡು ಅಂದ್ರೆ ಅದೇ ನಮ್ಮಲ್ಲಿ ಜಗಳ ಆಗೋದು. ಅದಕ್ಕೆ ನಾನು ಯಾರಿಗೂ ಬಿಡಿ ಅಂತ ಹೇಳಲ್ಲ. ಬಟ್ ವೀಕ್ಲಿ 1-2 ಇದನ್ನ ಆಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇದನ್ನು ಆಡ್ ಮಾಡಿ. ನೀವು ಹೇಳಿದ್ರಲ್ಲ, ನಮಗೂ ಬೇಜಾರಾಗತ್ರಿ. ಈಗ ನಾವು ಚಾ ಕುಡಿತಾ ಮುರ್ಚಿ ಮಂಡಕ್ಕಿ ನೋಡ್ರಿ ಅಂತ ಹೇಳ್ತೀರಿ, ನೀವು ಚಾ ಕುಡಿದ್ ಬಿಡ್ರಿ ಅಂದ್ರೆ ಸಮಸ್ಯೆ ಆಗುತ್ತೆ, ಅಗೇನ್ಸ್ಟ್ ಪಾಲಿಸಿ ಆಗುತ್ತೆ. ಹೌದು, ಅಗೇನ್ಸ್ಟ್ ಪಾಲಿಸಿ ಆಗುತ್ತೆ. ಅದ್ರ ಜೊತೆಗೆ ಇಬ್ರು ಉತ್ತರ ಕರ್ನಾಟಕದವ್ರು ಅಂತ ಗೊತ್ತಾಯ್ತು. ಆಮೇಲೆ ಈ ಪ್ರಾಡಕ್ಟ್ಸ್ ಗಳೇನೈತಲ್ಲ
ಹುರುಳಿಕಾಳು ಆಗಿರ್ಬೋದು, ಆಳ್ವಿಕಾಳು ಆಗಿರ್ಬೋದು. ನಂದು ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದು. ಉತ್ತರ ಕರ್ನಾಟಕದ ಕಡೆಗೆ ಇದನ್ನ ಹೆಂಗೆ ಬಳಸ್ತಾರ ಅನ್ನುವಂಥದ್ದು. ಆಮೇಲೆ ಈ ಕಡೆಗೆ ನಿಮ್ಗೆ ಹೇಳ್ದಂಗೆ ಈಗ ಎಲ್ಲೋ ಒಂದ್ ಕಡೆ ಇಂಗ್ಲಿಷ್ ಹಾರ್ಸ್ ಗ್ರಾಮ್ ಅನ್ನೋಂಥದ್ದು ಮಿಸ್ಗೈಡ್ ಮಾಡ್ಲಿಕ್ಕತ್ತಿರಬಹುದು, ಅದು ಕುದುರೆಗಳಿಗೆ ಕೊಡಬೇಕು ಅನ್ನೋಂಥ ರೀತಿಯಲ್ಲಿ ಆಗಿರ್ಬಹುದು. ಬಹಳಷ್ಟು ಕನ್ಫ್ಯೂಷನ್ಸ್ ಅದ. ಇದ್ರ ಬಗ್ಗೆ ಇನ್ನೂ ಹೆಚ್ಚೆಚ್ಚಾಗಿ ತಿಳ್ಕೊಳ್ಳೋಣ. ಬಟ್ ನನ್ನ ಕ್ವಶನ್ ಈಗ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಈ ಪ್ರಾಡಕ್ಟ್ಸ್ಗಳನ್ನು ತಂದಿರಿ. ಒಂದು ಪಾಯಿಂಟ್ ಒಪ್ಕೊಂಡೆ, ಈಗ ನೀವು ನಿಮ್ಮ ಮೇಲೆ ಪ್ರಯೋಗ ಮಾಡಿದಿರಿ, ನಿಮ್ಮ ಮಗಳ ಮೇಲೂ ಪ್ರಯೋಗ ಮಾಡಿದಿರಿ, ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ಗಳಿರ್ತದೆ, ತುಂಬಾ ಬೇರೆ ಬೇರೆ ಥರ ಇರ್ತದೆ. ಬಟ್ ನಮ್ಮ ವೀಕ್ಷಕರಿಗೆ ಒಂದು ಸ್ಪಷ್ಟನೆ, ಬಹುಶಃ ನಾನು ಕೇಳ್ಪಟ್ಟಂಗೆ ಈ ಒಂದು ಏನಿದೆ ಆಳ್ವಿಕಾಳು, ಇದನ್ನ ತಯಾರಿಸಿ ಮಾಡಿದಂಥ ಪಾನೀಯ ಬಹುಶಃ ಇದೇ ಮೊದಲು ಅಂತ ಅನ್ಸುತ್ತೆ ವಿಶ್ವದಲ್ಲಿ. ಸೊ ಅದು ಒಂದು. ಆ್ಯಂಡ್ ಯಾಕೆ ಈ ಪ್ರಾಡಕ್ಟ್ಗಳನ್ನ ನಂಬಬೇಕು, ಯಾಕೆ ಈ ಪ್ರಾಡಕ್ಟ್ಗಳನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಮೇಡಮ್ ನೋಡಿ, ನಾನು ನಮ್ಮ ಎಂಪ್ಲಾಯೀಸ್ ಲೇಡೀಸ್ ಇದ್ದಾರೆ, ಮೋರ್ ಓವರ್ ನಮ್ಮ ಆಫೀಸಲ್ಲಿ ಒಂದು 20 ಜನ ಲೇಡೀಸ್ ಇದ್ದಾರೆ. ನಾನೇ ಸರ್ವೆ ಮಾಡಿದ್ದು ಸರಿಯಾಗಲ್ಲ ಅಂತ ನಮ್ಮ ಇನ್ನೊಬ್ಬ ಲೇಡಿ ಎಂಪ್ಲಾಯ್ ಕಡೆಯಿಂದ ಸರ್ವೆ ಮಾಡಿಸಿದೆ. ನಿಮಗೆ ಪೀರಿಯಡ್ ಸಮಸ್ಯೆ ಬಂದಾಗ ನೀವು ಏನು ಮಾಡ್ತೀರಾ, ಇರ್ರೆಗ್ಯುಲರ್ ಪೀರಿಯಡ್ ಆಯಿತು ಅಥವಾ ಏನೇ ಸಮಸ್ಯೆ ಬಂದಾಗ ಏನು ಮಾಡ್ತೀರಾ ಅಂದರೆ ಎಲ್ಲರ ಹತ್ರ ಉತ್ತರ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಇದು ಈ ಭಾಗದವ್ರಂತೂ ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಏನು ಇದೆಲ್ಲ, ಸರ್ ರೆಸ್ಟ್ ತಗೊಂತೀವಿ ಅಷ್ಟೇ, ಆ ಥರ ಉತ್ತರಗಳು ಬಿಟ್ಟರೆ ಅದಕ್ಕೆ ಯಾರು ಇದನ್ನೇ ಇಲ್ಲ, ಕಾಸೇ ಹುಡುಕಿಲ್ಲ ಸರಿಯಾಗಿ. ಅದು ಇನ್ನು ಡಾಕ್ಟರ್ ಹೇಳ್ಬೇಕು ಅದ್ರ ಬಗ್ಗೆ ಡೆಪ್ತ್ ಆಗಿ. ಅದಕ್ಕೆ ಇದು ಒಂದು ಸ್ತ್ರೀಯರ ಸಂಪೂರ್ಣ ಸಮಸ್ಯೆಗೆ, ಸರ್ ಆಗಲೇ ಹೇಳ್ದಂಗೆ ಸ್ತ್ರೀಯರ ಸಂಪೂರ್ಣ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಅಂತ ಹೇಳ್ಬೋದು. ಸರ್ ನಂಗೆ ಒಂದ್ಸರಿ ಮಾತಾಡ್ತಾ ಹೇಳಿದರು, ಮೊದಲು ಸ್ತ್ರೀ ಋತುಮತಿ ಆದ್ಲು ಅಂತಂದರೆ ಅವಳು ಒಂದು ಭೂಮಿಗೆ ಹೇಳ್ತಾಳಂತೆ, ನಾನು ಮಗು ಹೆರಲಿಕ್ಕೆ ಇವತ್ತಿನ ತಯಾರಾದೆ. ನಾನು ಪ್ರತಿ ತಿಂಗಳು ನನಗೆ ಮುಟ್ಟಾದಾಗ ನಾನು ಪ್ರತಿ ಸರಿನೂ ಮಗು ಹೆರಲಿಕ್ಕೆ ತಯಾರಿದ್ದೀನಿ ಅಂತೇಳಿ ಭೂಮಿ ಅವರು ಕ್ಷಮೆ ಆಧರಿತ್ರಿ ಅಂತ ಹೇಳ್ತಾರೆ. ಅವಳು ರೆಡಿ ಆದ್ಲು ಅಂತ ಹೇಳ್ತಾಳೆ. ಅವಳು ಪ್ರತಿಯೊಂದು ಸರಿ ಅದು ಕರೆಕ್ಟಾಗಿ ಆಗಬೇಕು, ಅದು ಹೊರಗಡೆ ಹೋಗ್ಬಿಡ್ಬೇಕು, ಕ್ಲಿಯರ್ ಆಗ್ಬಿಡ್ಬೇಕು. ಅದು ಉಳಿಯಿತು ಅಂದರೆ 108 ಸಮಸ್ಯೆಗಳನ್ನ ಹುಟ್ಟಾಕುತ್ತೆ. ಅದು ಉಳಿದಂಗೆ ಎಲ್ಲ ಅವ್ರಿಗೇನಾದ್ರು ಸಮಸ್ಯೆ ಬಂದರೆ ಇದು ಪರಿಹಾರ ಕೊಡುತ್ತೆ ಅಂತೇಳಿ ಡಾಕ್ಟರ್ ಹೇಳ್ತಾರೆ. ಅದಕ್ಕೆ ಪ್ರತಿಯೊಬ್ಬ ಸ್ತ್ರೀಯರಿಗೂ, ಯಾಕಂದ್ರೆ ನೋಡಿ, ಪ್ರತಿಯೊಂದು ಒಂದು ಮನೇನ ಸಂಪೂರ್ಣ, ಯಾಕಂದ್ರೆ ಒಬ್ಬ ತಂದೆ ಇಲ್ಲ ಅಂದ್ರೆ ಮಕ್ಕಳು ಅನಾಥರಾಗಲ್ಲ, ಮತ್ತೆ ತಾಯಿ ಇಲ್ಲ ಅಂದ್ರೆ ನಿಜವಾಗ್ಲೂ ಅನಾಥ ಆಗ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಸ್ತ್ರೀಯರ ಸಮಸ್ಯೆಗಳನ್ನ ಅನುಭವಿಸಬಾರ್ದು. ಮತ್ತೆ ಕೆಲವೊಂದು ಸಮಸ್ಯೆಗಳನ್ನ, ಮುಟ್ಟಿನ ಸಮಸ್ಯೆ ಅಂದ್ರೆ ಯಾರು ಮಾತಾಡಂಗಿಲ್ಲ, ಅದೊಂದು ದೊಡ್ಡ ಅಸಂಬದ್ಧ ಪದಗಳು, ಯಾರು ಟಾಪಿಕ್ ಅದು ಯಾರು ಮಾತಾಡಬಾರ್ದು ಓಪನ್ ಆಗಿ, ಅದನ್ನ ಯಾರ ಮುಂದೆ ಹೇಳ್ಕೋಬಾರ್ದು. ಇವನ್ ಹೆಂಡತಿ ಗಂಡನ ಮುಂಚೆ ಹೇಳಂಗಿಲ್ಲ, ಈ ತರ ಸಮಸ್ಯೆ ಇದೆ ನನಗೆ ಅಂತೇಳಿ. ಅಂದ್ರೆ ಅಷ್ಟು ಮಡಿವಂತಿಕೆನೋ ಏನೋ ಗೊತ್ತಿಲ್ಲ, ಅದನ್ನ ಪಾಲನೆ ಮಾಡ್ಕೊಂಡು ಬಂದರೆ. ಬಟ್ ಆ ಥರ ಆಗ್ಬಾರ್ದು. ಯಾರು ಆರೋಗ್ಯ ಸಮಸ್ಯೆಯಿಂದ ಯಾರು ಬಳಸಬಾರ್ದು ಅಂತೇಳಿ ನೋಡಿ. ಮೊದಲು ಪ್ಯಾಡಿನ ಒಂದು ದೊಡ್ಡ ಇದೇ ಆಯ್ತು, ಇನ್ನು ರೆವಲ್ಯೂಷನ್ ಆಯ್ತು. ಪ್ಯಾಡ್ ಬಳಸೋದು ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಬಟ್ ಪ್ಯಾಡ್ ಮ್ಯಾನ್ ಅಂತ ಒಂದು ಫಿಲ್ಮ್ ಬಂತು ಅನ್ನೋದಕ್ಕಿಂತ ಎಲ್ಲರೂ ರೆವಲ್ಯೂಷನ್ ಆಗಿ ಎಲ್ಲರೂ ಅದನ್ನ ಬಳಸ್ಲಿಕ್ಕೆ ಸ್ಟಾರ್ಟ್ ಆದ್ರು. ಎಷ್ಟೊಂದು ರೋಗಗಳು ಕಡಿಮೆ ಆದವು. ಅದೇ ತರ ಇದು ಒಂದು ಪ್ರಾಡಕ್ಟ್. ಮುಟ್ಟಿನ ಸಮಸ್ಯೆಗಳಾಗಿರ್ಬೋದು, ಮತ್ತೆ ಡೆಲಿವರಿ ಆದ ಪ್ರತಿಯೊಂದು ತಾಯಿಗೂ ಇದು ಬೇಕು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಬಳಸಿ ಪ್ರೂವ್ ಮಾಡಿದ್ದಾರೆ. ನಾನು 110 ವರ್ಷ ವಯಸ್ಸಾದ ಅಜ್ಜಿನೂ ಭೇಟಿಯಾಗಿ ಕೇಳಿದ್ದೀನಿ, ನೀನ್ ಬಳಸ್ತಿದ್ದ ಅಥವಾ ನೀನ್ ಹಿಂದೂ ಬಳಸ್ತಿದ್ದ ಇದನ್ನ ಅಂತ ಕೇಳಿದೀನಿ. ಆ ಅಜ್ಜಿನೂ ಹೇಳಿದೆ, ಇಲ್ಲಪ್ಪ ನನ್ನ ಚಿಕ್ಕೋಳಿದ್ದಾಗಿಂದ ನೋಡಿದೀನಿ ಇದನ್ನ ಬಳಸ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಇಟ್ಸ್ ಅ ಪ್ರೂವನ್. ಇದನ್ನ ನಾವೇನು ಹೊಸ R&D ಮಾಡ್ಬೇಕಾಗಿಲ್ಲ. ಬಟ್ ಸರ್ 10 ವರ್ಷಗಳ ಕಾಲ ಪೇಷಂಟಿಗೆ ಕೊಟ್ಟು ಇದನ್ನು ಪ್ರೂಫ್ ಮಾಡಿದಾರಲ್ಲ, ಅದು ಒಂದು ನಮಗೆ ಅಶ್ಯೂರೆನ್ಸ್ ಇದೆ ಅಂತ ಹೇಳ್ಬೋದು. ನಾವಿಲ್ಲಿ ಏನೋ ದೊಡ್ಡ ಜಾದು ಮಾಡ್ತಿಲ್ಲ. ಇದ್ದಿದ್ದನ್ನ ನಾವು ನಿಮಗೆ ಇವಾಗ ಏನು ಗೊತ್ತಾ, ಏನೋ ಒಂದು ವಸ್ತು ಹೇಳಿದ್ರೆ ಏನು ಸಮಸ್ಯೆ ಇದೆ ಅಂದ್ರೆ, ನಿಮ್ಮ ಮನೆ ಹೆಂಗ್ ರೀಚ್ ಆಗ್ಬೇಕು ಮೇಡಮ್, ಇದು ಅದು ಸಮಸ್ಯೆ. ಈಗ ನಿಮ್ಗೆ ಬೇಕು, ಇದು ಹುಬ್ಳಿಲಿದೆ, ಧಾರವಾಡದಲ್ಲಿದೆ, ನಿಮ್ಮ ಮನೆಗೆ ಹೆಂಗ್ ಬರುತ್ತೆ? ಅದು ಬರಲ್ಲ. ಆ ಬರೋ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ, ಇಷ್ಟೇ ಬಿಟ್ರೆ ಬೇರೆ ಏನು ನಾವು ಮಾಡ್ತಿಲ್ಲ. ಈಗ ನಿಮ್ ಬೆಂಗಳೂರಲ್ಲಿ ಕೂತ್ಕೊಂಡು ನಮ್ಮ ಮನೇಲಿ ಒಂದು ಡಿಲಿವರಿ ಆಗಿದೆಯಪ್ಪ, ನನಗೆ ಆ ಸ್ತ್ರೀಗೆ ಇದು ಬೇಕಂದ್ರೆ ನಿಮಗೆ ಸಿಗಬೇಕು, ಆನ್ಲೈನ್ ಸಿಗುತ್ತೆ, ನೀನು ನಿಯರೆಸ್ಟ್ ಕಿರಾಣಿ ಸ್ಟೋರಲ್ಲಿ ಸಿಗುತ್ತೆ. ಆ ಥರ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಅಷ್ಟು ಬಿಟ್ರೆ ನಾವೇನು ಒಂದು ದೊಡ್ಡ ಸಂಶೋಧನೆಯನ್ನು ಮಾಡಿಲ್ಲ. ಸಂಶೋಧನೆ ಆಲ್ರೆಡಿ ಹಿರಿಯರು ಮಾಡಿ ಇಟ್ಟಿದ್ದಾರೆ ಮೇಡಮ್. ಡೆಫಿನೆಟ್ಲಿ ಖುಷಿ ಆಗುತ್ತೆ. ಅಂದ್ರೆ ನಿಮ್ಮ ಒಂದು ಕಾಳಜಿ ಆಗಿರಬಹುದು, ಆ ಪ್ರಯೋಗಗಳು ಮಾಡಿದ್ದಾಗಿರಬಹುದು, ಇಡೀ ಜರ್ನಿ ಕೇಳಿದಾಗ ನಮಗೂ ಖುಷಿ ಆಗುತ್ತೆ. ಈಗ ಅವಾಗಿನಿಂದ ಹೇಳ್ತಾ ಇದ್ದಾರೆ, ಹೆಣ್ಮಕ್ಳು ಋತುಮತಿ ಆದಾಗಿಂದ ಮೆನೋಪಾಸ್ ವರೆಗೂ ಇದು ಬಹಳ ಒಳ್ಳೇದು. ಬಾಣಂತಿಯರ ಟೈಮಲ್ಲಂತೂ ಬಹಳ ಫೇಮಸ್. ಅಂದ್ರೆ ಆಕ್ಚುಲಿ ಹೆಚ್ಚಾಗಿ ಆಳ್ವಿ ಕಾಳಂತ ಪ್ರಚಲಿತದಲ್ಲಿ ಇರೋದಂದ್ರೆ ಬಾಣಂತಿಯರಿಗೆ ಕೊಟ್ಟಾಗ್ಲೇ ಗೊತ್ತಾಗುತ್ತೆ ಹೆಚ್ಚಾಗಿ, ಹಂಗ ನೋಡುದು. ಬಟ್ ಅವಾಗಿಂದ ನಾನು ಕೇಳ್ತಾ ಇದ್ದೀನಿ, ಬರೀ ಹೆಣ್ಮಕ್ಳಿಗೆ ಅಷ್ಟೇ ಸೀಮಿತ, ಗಂಡ್ಮಕ್ಳಿಗೆ ಇದು ಹೇಳ್ರಿ ಅಲ್ಲ, ನೀವು ಹೇಳ್ರಿ. ಸೊ ಇದು ಒಂದು ಮಿತ್ ಅನ್ಬೋದು, ಭ್ರಮೆ. ಯಾಕೆಂದ್ರೆ ನಮ್ಮ ವೀಕ್ಷಕರಲ್ಲಿ 100ಕ್ಕೆ 99% ಜನ ಕರ್ದಂಟು ಅಂಟಿನುಂಡೆ ತಿಂದಿರ್ತಾರೆ, ಅದ್ರಲ್ಲಿ ಅಳವಿ ಇದ್ದೇ ಇರುತ್ತೆ. ಹೌದು. ಸೊ ನಿಮಗೆ ಅದು ಒನ್ ಆಫ್ ದಿ ಕಾಮನ್ ಇಂಗ್ರೀಡಿಯೆಂಟ್, ಮತ್ತೆ ಬೇಕೇ ಬೇಕದು. ಅವರು ಆ ಪಾಕಶಾಸ್ತ್ರ ಡಿಸೈನ್ ಮಾಡ್ಬೇಕಾದ್ರೆ ಅಳವಿನೇ ಯಾಕೆ ಸೇರಿಸಿದ್ರು? ದೇ ಕುಡ್ ಹ್ಯಾವ್ ಆಡೆಡ್ ಸಮಥಿಂಗ್ ಎಲ್ಸ್. ಸೊ ಅಂದ್ರೆ ಅವ್ರಿಗೆ ಆಲ್ರೆಡಿ ಇದ್ರ ಪ್ರಾಪರ್ಟೀಸ್ ಏನೋ ಗೊತ್ತಿತ್ತಲ್ಲ. ಕರ್ದಂಡ್ ನಾವು ನೀವಂತೂ ಇಂಟ್ರೊಡ್ಯೂಸ್ ಮಾಡಿಲ್ಲ, ವಿ ಹ್ಯಾವಂಟ್ ಇಂಟ್ರೊಡ್ಯೂಸ್ ನಾವು. ಅದೇನಿದು ಮಾಡರ್ನ್ ಜನದ ದೋಸೆ ಮೇಲೆ ಚೀಸ್, ದೋಸೆ ಮೇಲೆ ಐಸ್ ಕ್ರೀಮ್ ಅಂತ ಅಲ್ಲ ಅದು. ಇಟ್ಸ್ ವೆರಿ ಓಲ್ಡ್ ಟ್ರೆಡಿಷನ್, ಮತ್ತೆ ಒನ್ ಆಫ್ ದಿ ಟ್ರೆಡಿಷನಲ್ ಸ್ವೀಟ್ ಅದು. ಇದು ಮೆನ್ ವುಮೆನ್ ಎಲ್ಲರಿಗೂ ಬೇಕು ಮೇಡಮ್. ನಾನು ಹೇಳ್ತೀನಿ ನಿಮಗೆ ಪ್ರಾಬ್ಲಮ್ ಹೇಳ್ತೀನಿ, ಎಲ್ಲಿ ಆಗ್ತಿದೆ ಕಲ್ಚರಲ್ ಪ್ರಾಬ್ಲಮ್. ನಾನು ಆಗ್ಲೇ ಹೇಳಿದೆ, ಕರ್ಣಛೇದನ, ಕಿವಿ ಚುಚ್ಚೋದು. ಈಗ ಗಂಡ್ ಮಕ್ಳು ಕಿವಿ ಚುಚ್ಚಲ್ವಾ? ಚುಚ್ಚಿಸ್ತೀವಿ. ಹುಟ್ಟಿದ ತಕ್ಷಣ ಫಸ್ಟ್ ಮಾಡೋ ಶಾಸ್ತ್ರನೇ ಚುಚ್ಚೋದು.
ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಿವಿ ಇದ್ದು ತೆಗೆದು ಬಿಡ್ತೀವಿ. ಸೊ ಅವ್ನ್ ದೊಡ್ಡನಾದ್ಮೇಲೆ ಏನಿರುತ್ತೆ, ಕಿವಿ ಚುಚ್ಕೊಂಡಿರೋದು ಅಂತಂದ್ರೆ ಹೆಣ್ಮಕ್ಳು ಅಂತ, ಹುಡುಗಿ ಅಂತ. ನಾನು ಊರಿಗೆ ಹೋದ ತಕ್ಷಣ ನಮ್ಮ ಅಕ್ಕನ ಮಗಳು ಒಂದ್ ಸುಮಾರು ವರ್ಷ ಆದ್ಮೇಲೆ ನೋಡಿದ್ಲು, ನೀನೇನ್ ಹುಡುಗಿ ನಾ ಕೇಳಿದ್ಲು, ಯಾಕೆ ಅಂದ್ರೆ ಕಿವಿ ಚುಚ್ಕೊಂಡಿರಲ್ಲ. ಸೊ ಸೋಷಿಯಲಿ ದಟ್ ಈಸ್ ವೇರ್ ವಿ ಹ್ಯಾವ್ ಫೇಲ್ಡ್. ವೆಸ್ಟರ್ನ್ ಇಂಟ್ರೆಸ್ಟ್ ಇರೋವು ಪಾಶ್ಚಾತ್ಯ ದೇಶದ ಸಂಸ್ಕಾರಗಳು ನಮ್ಮನ್ನ ಅಷ್ಟ್ರ ಮಟ್ಟಿಗೆ ನಮ್ಮ ಸಂಸ್ಕಾರಗಳನ್ನ ಕ್ಷುಲ್ಲಕ ರೀತಿ ನೋಡೋ ಅಂತ ಪದ್ಧತಿನ ಬೆಳೆಸ್ಬಿಟ್ಟಿದಾವೆ. ಅಳವಿ ಯಾರ್ ಬೇಕಿದ್ರು ಮಾಡ್ಬೋದು, ಯಾರ್ ಬೇಕಿದ್ರು ತಗೋಬಹುದು, ಎನಿ ಏಜ್ ತಗೋಬಹುದು, ಎಕ್ಸೆಪ್ಟ್ ಲಾಸ್ಟ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ. 7, 8, 9ನೇ ತಿಂಗಳಲ್ಲಿ ಗರ್ಭವತಿಯರು ಯಾಕೆ ತಗೋಬಾರ್ದು ಅಂತಂದ್ರೆ 7ನೇ ತಿಂಗಳಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಆಗ್ತಿರುತ್ತೆ, 8ನೇ ತಿಂಗಳಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಆಗ್ತಿರ್ತಾರೆ, 9ನೇ ತಿಂಗಳಲ್ಲಿ ದೇ ಆರ್ ಗೆಟಿಂಗ್ ಪ್ರಿಪೇರ್ಡ್ ಟು ಬಿ ಡೆಲಿವರ್ಡ್. ಆ ಟೈಮಲ್ಲಿ ಆದ್ರೆ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋ ರೀಸನ್ಗೆ ಅವಾಗ ಬಿಟ್ಟು ಇನ್ನು ಯಾವಾಗ ಬೇಕಿದ್ರು ತಗೋಬಹುದು. ಒಂದು. ಎರಡನೇದು, ಆಗ್ಲೇ ಇವ್ರು ಹೇಳ್ತೀರಾ, ಟಾಪಿಕ್ ಕಂಟಿನ್ಯೂ ಮಾಡ್ತೀನಿ. ಗರ್ಭ ಧರಿಸೋದು ಅಂತಂದ್ರೆ ಫರ್ಟೈಲ್ ಹೆಣ್ಮಕ್ಳು ಮಾತ್ರನೇ ಗರ್ಭ ಧರಿಸೋದು. ಈಗ ನಿಮಗೆ ಬೀದಿಗೆ ಒಂದೊಂದು ನಾವು IVF ಸೆಂಟರ್ಸ್ ಗಳು ನೋಡ್ತಿದೀವಿ. ಯಾಕೆ ಅಂತಂದ್ರೆ ಯಾರೋ ಒಬ್ರಿಗೆ ಪ್ರಾಬ್ಲಮ್ ಇರ್ಬೋದು, ಅದು ಇಬ್ರಿಗೂ ಪ್ರಾಬ್ಲಮ್ ಇರ್ಬೋದು. ನಾವು ಪ್ರಪಂಚದಲ್ಲಿ ಏನೇನೋ ಹೇಳ್ಕೊಟ್ಟಿದೀವಿ, ಸಂಸಾರ ಹೆಂಗ್ ಮಾಡ್ಕೊಡ್ಬೇಕಾದ್ರೆ ಹೇಳ್ಕೊಡಕ್ ಆಗ್ತಿಲ್ಲ ನಾವು. ಸೊ ಪ್ರಪಂಚಕ್ಕೆ ನಾವು ಭಾರತ ಏನ್ ಕೊಟ್ಟಿದೆ? ಅರ್ಥಶಾಸ್ತ್ರ ಕೊಟ್ಟಿದೆ, ಕಾಮಶಾಸ್ತ್ರ ಕೊಟ್ಟಿದೆ, ಯೋಗ ಸೂತ್ರ ಕೊಟ್ಟಿದೆ, ಭಗವದ್ಗೀತೆ ಕೊಟ್ಟಿದೆ. ಇವನ್ನ ಉಪಯೋಗಿಸ್ಕೊಂಡು ಬೇರೆಯವ್ರು ದುಡ್ಡು ಮಾಡ್ತಿದ್ದಾರೆ ಹೊರತು ಈ ದೇಶದಲ್ಲಿ ಏನೂ ಸಾಧನೆಗಳಾಗ್ತಿಲ್ಲ. ಮೊನ್ನೆ ಕಂಪ್ಯಾರಿಸನ್ ಕೊಟ್ಟಿದ್ರು, ಬೇರೆ ದೇಶದಲ್ಲಿ ನ್ಯೂಸ್ ಏನೇನ್ ಬರ್ತಿರ್ತವೆ, ಅವ್ರು ಏನೇನ್ ಮಾಡ್ತಿದ್ದಾರೆ, ಇಂಡಿಯಾದಲ್ಲಿ ನ್ಯೂಸ್ ಏನೇನ್ ಬರ್ತಿದೆ ಟಿವಿಯಲ್ಲಿ ಬೆಳಿಗ್ಗೆ ಇದ್ರೆ ಏನೇನ್ ಮಾಡ್ತಿದೀವಿ ನಾವು ಅಂತ. ಇಟ್ ವಾಸ್ ಅನ್ ಶೇಮ್ಫುಲ್ ಥಿಂಗ್. ಜಗತ್ತೆಲ್ಲದು ಆರೋಗ್ಯದ ಕಡೆಗೆ ಹೋಗ್ತಿದ್ರೆ ನಾವು ಅನಾರೋಗ್ಯದ ಕಡೆಗೆ ಹೋಗ್ತಿದೀವಿ. ಡಯಾಬಿಟಿಕ್ ಕ್ಯಾಪಿಟಲ್ ಆಗಿದ್ದೀವಿ, ನೆಕ್ಸ್ಟ್ ವಿಲ್ ಬಿ ಕ್ಯಾನ್ಸರ್ ಕ್ಯಾಪಿಟಲ್. ಕಿಡ್ನಿ ಫೇಲ್ ಆಗ್ತಿರೋ ಪೇಷಂಟ್ಸ್ಗಳು ಕಳೆದ 4-5 ವರ್ಷದಲ್ಲಿ ಜಾಸ್ತಿ ಆಗ್ತದೆ. ಬಿಕಾಸ್ ಕಳೆದ 10-20 ವರ್ಷದಲ್ಲಿ ನಾವು ಗ್ರೌಂಡ್ ವಾಟರ್ನೆಲ್ಲ ಖಾಲಿ ಮಾಡಿ ಟ್ಯೂಬ್ ವಾಟರ್ನ ಕುಡಿಯಕ್ಕೆ ಶುರು ಮಾಡಿದೀವಿ. ಭೂಗರ್ಭದಲ್ಲಿರೋ ನೀರು ನಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್, ಕೋರ್ ಇದೆ, ಮ್ಯಾಂಟಲ್ ಇದೆ. ಸೊ ಅಲ್ಲಿ ತುಂಬಾ ಪ್ರಖರವಾಗಿರ್ತಕ್ಕಂತಹ ಶಾಖ ಇರ್ತಕ್ಕಂಥ ಏರಿಯಾ ಅದು. ಅಲ್ಲಿಂದ ನಾವು ಟ್ಯೂಬ್ವೆಲ್ ಮಾಡಿ ನೀರನ್ನ ತೆಗಿತಾ ಇದೀವಿ. ಅದನ್ನ ಮತ್ತೆ ಮಿಷಿನ್ ಒಳಗಡೆ ಹಾಕೊಂಡು ಎಲ್ಲ ಸೋಸಿ ಎಲ್ಲದನ್ನ ಖಾಲಿ ಮಾಡಿ ತಗೋತಾ ಇದೀವಿ. ಸೊ ಮಾಡರ್ನ್ ಡೇ ಅಲ್ಲಿ ಹೆಂಗಾಗಿದೆ ಅಂದ್ರೆ ಇದು ಹೆಣ್ಮಕ್ಳಲ್ಲ, ಗಂಡ್ಮಕ್ಳಿಗೂ ದಿವಸ ಕುಡಿಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದರಲ್ಲಿ ಫೀಚರ್ಸ್ ಗಳಿದಾವಲ್ಲ, ನಾನು ಅದು ಎಕ್ಸ್ಪ್ಲೇನ್ ಮಾಡ್ತಾ ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ನೋಡ್ತಾರೆ. ಸೊ ನಾವು ಅನಿಮಿಕ್ ಆಗ್ತಿದೀವಿ, ರಕ್ತ ಕಡಿಮೆ ಆಗ್ತಿದೆ. ಯಾಕೆ ಆಗ್ತಿದೆ? ದಿನಕ್ಕೆ ಹಳೆ ಕಾಲದವರು 1 ಅಥವಾ 2 ಸರಿ ಉಣ್ತಿದ್ರು. ನಮ್ಮ ಊರಲ್ಲೆಲ್ಲ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ರೊಟ್ಟಿ ಬಡದ್ರಂದ್ರೆ 6-7 ಗಂಟೆಗೆ ಉಂಡು ಹೋದ್ರ ಅವರು, ಮತ್ತೆ ಸಾಯಂಕಾಲ 6 ಗಂಟೆಗೆ ಬಂದು ಉಣ್ತಿದ್ರು ರೊಟ್ಟಿ. ಸೊ ದಿನಕ್ಕೆ 2 ಊಟ. ದೇ ವರ್ ಕಂಫರ್ಟಬಲ್, ದೇ ಲಿವ್ಡ್ ಫಾರ್ 80 years. 80 ವರ್ಷ 100 ವರ್ಷ ತುಂಬಾ ಕಾಮನ್. ಯಾರಾದ್ರೂ 70 ವರ್ಷಕ್ಕೆ ಸತ್ರೆ ಜಲ್ದಿ ಸತ್ಬಿಟ್ಟ ಮಾರ್ರೆ ಪಾಪ ಅಂತಿದ್ರು. ತುಂಬಾ ಒಳ್ಳೆ ಮನುಷ್ಯ 70 ವರ್ಷಕ್ಕೆ ಸತ್ಬಿಟ್ಟ ಅಂತಿದ್ರು. 70 ಅನ್ನೋದು ಕಡಿಮೆ ಆಯುಸ್ಸು ಅಂತ ಕನ್ಸಿಡರ್. ಆಮೇಲೆ ಒಂದು ಹಳ್ಳಿಗೆ ಅಥವಾ 4-5 ಹಳ್ಳಿಗೆ ಯಾರಿಗೋ ಒಬ್ಬರಿಗೆ ಕ್ಯಾನ್ಸರ್ ವಿಶೇಷ. ಅದು ಕ್ಯಾನ್ಸರ್ ಅದನ್ನ ಎಲ್ಲಾರು ನೋಡಕ್ ಹೋಗಿ ಅವ್ರು ಬದುಕಿದಾಗ್ಲೇನೆ ಅವ್ರಿಗೆಲ್ಲ ಊಟ ಮಾಡಿಸಿ ಕಳ್ಸ್ಕೊಡ್ತಿದ್ರು. ಈಗ ಎವ್ರಿ ಹೌಸ್ ಇಸ್ ಹ್ಯಾವಿಂಗ್ ಅನ್ ಸ್ಟಾರ್ಟ್ಅಪ್ ಕ್ಯಾನ್ಸರ್ ತರ. ಒಂದ್ ಮನೇಲಿ 4 ಮಂದಿ ಇದ್ರೆ 4 ಮಂದಿಗೆ ಒಂದೊಂದು ಇರುತ್ತೆ. ಒಬ್ರಿಗೆ BP ಇರುತ್ತೆ, ಒಬ್ರಿಗೆ ಶುಗರ್ ಇರುತ್ತೆ, ಒಬ್ರಿಗೆ ಥೈರಾಯ್ಡ್ ಇರುತ್ತೆ, ಒಬ್ರಿಗೆ ಮುಟ್ಟಿನ ಪ್ರಾಬ್ಲಮ್ ಇರುತ್ತೆ. ಸೊ ಹುಡುಗರಿಗಂತೂ ಹೇಳೋದೇ ಬೇಡ, ಚಿಕ್ಕ ಮಕ್ಕಳದಂತೂ ಪ್ಲೆಥೋರಾ ಆಫ್ ಪ್ರಾಬ್ಲಮ್ಸ್. ಈಗ ನೀವು ಒಂದ್ ಸ್ಪೆಕ್ಟ್ರಮೇ ಹುಡುಕ್ಬಿಡ್ಬೋದು ಸಣ್ಣ ಹುಡುಗರಲ್ಲಿ, ಒಂದ್ ಕಾಲೇಜಿಗೆ ಒಂದ್ ಸ್ಕೂಲಿಗೆ ಹೋಗ್ಬಿಟ್ರೆ. ಸೊ ಇದರಲ್ಲಿ ಒಂದಷ್ಟು ಬ್ಯೂಟಿಫುಲ್ ಪ್ರಾಪರ್ಟೀಸ್ ಇದೆ, ಅದು ನಾವು ಡಾಕ್ಯುಮೆಂಟ್ ಕೊಡ್ತೀವಿ, ಕ್ಯಾನ್ ಡಿಸ್ಪ್ಲೇ. ಅದು ಮಾತಾಡೋಣ. ಖಂಡಿತ ವಿನಯ್ ಅವರೇ ಮತ್ತು ನಾಗನಗೌಡ ಅವರೇ. ಅಂದರೆ ಇವತ್ತಿನ ಒಂದು ಮೊದಲನೇ ಸಂಚಿಕೆಯಲ್ಲಿ ನಾವು ಈ ಒಂದು ಕಂಪನಿ ಬಗ್ಗೆ, ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಏನೇನಿದೆ, ಅಂದರೆ ನೀವಿಬ್ಬರು ಹೇಗೆ ಜೊತೆ ಆದ್ರಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಒಂದು ನಮ್ಮ ವೀಕ್ಷಕರಿಗೆ ಪರಿಚಯ ಆಗಬೇಕಾಗಿತ್ತು. ಆ್ಯಂಡ್ ಮುಂದಿನ ದಿನಗಳಲ್ಲಿ ನೀವು ಏನು ಸಂಶೋಧನೆ ಮಾಡಿದಿರಿ ಕಳೆದ 10 ವರ್ಷಗಳಿಂದ, ಆಳ್ವಿ ಕಾಳಿನ ಬಗ್ಗೆ ಸಂಶೋಧನೆ ಆಗಿರಬಹುದು, ಜೊತೆಗೆ ಈ ಪ್ರಾಡಕ್ಟ್ಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೆ ಪರಿಚಯಿಸೋಣ. ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಅದೇ ಒಂದು ಭರವಸೆಯಲ್ಲಿ ಅಂದರೆ ಒಂದು ವಿಷಯ, ಗವ್ಯ ಆಯುರ್ವೇದದ ಬಗ್ಗೆ ಕೂಡ ಮಾತಾಡಿದ್ರು, ಇದರ ಬಗ್ಗೆ ಕೂಡ ಆಗಿರಬಹುದು, ಜೊತೆಗೆ ಆಳವಿ ಕಾಳು, ಹುರುಳಿಕಾಳಿನ ವಿಶೇಷತೆ ಬಗ್ಗೆ ಆಗಿರಬಹುದು, ಪೋಷಕಾಂಶಗಳ ಬಗ್ಗೆ ಆಗಿರಬಹುದು, ಬಹಳಷ್ಟು ಆರೋಗ್ಯ ಸಂಬಂಧಿ ಎಲ್ಲ ವಿಷಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.